ನಮ್ಮನ್ನು ಬಹಳವಾಗಿ ಪ್ರೀತಿಸುವಂತಹ ನಮ್ಮ ತಂದೆಯಾದ ದೇವರೇ, ನಿನ್ನ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಂದನೆ ಸ್ವಾಮಿ. ಈ ಸಮಯದಲ್ಲಿ ನಿಮ್ಮನ್ನು ಸ್ತುತಿಸಿ ಆರಾಧಿಸಿ ಇದುವರೆಗೂ ಮಹಿಮೆ ಪಡಿಸಿದ್ವಿ. ವಾಕ್ಯ ಭಾಗಕ್ಕೆ ಹೋಗುವಾಗ ಸ್ವಾಮಿ ಕರ್ತನೆ ನಿಮ್ಮನ್ನು ಆಹ್ವಾನಿಸ್ತಾ ಇದ್ದೀನಿ. ದೇವರಾತ್ಮನ ನೀವು ಬಂದು ನನ್ನೊಟ್ಟಿಗೆ ಮಾತನಾಡುವಾಗ ನಾವೆಲ್ಲರೂ ನಿನ್ನ ಮಾತನ್ನು ಕೇಳಿ ಆತ್ಮಿಕವಾಗಿ ಇನ್ನೂ ಹೆಚ್ಚಾಗಿ ಅಭಿವೃದ್ಧಿ ಹೊಂದುವ ಹಾಗೆ ನೀವು ತಾನೇ ಸಹಾಯ ಮಾಡಿ ಆಶೀರ್ವದಿಸಬೇಕು. ಯೇಸು ನಾಮದಲ್ಲಿ ಪ್ರಾರ್ಥಿಸುತ್ತೇನೆ ತಂದೆಯೇ, ಆಮೆನ್. ಆಮೆನ್. ದೇವರ ನಾಮ ಸ್ತೋತ್ರವಾಗಲಿ. ಇವತ್ತಿನ ವಾಕ್ಯಾಂಶ ಜಯ ನಮಗೆ, ಸೋಲು ಸೈತಾನನಿಗೆ. ಜಯ ನಮಗೆ, ಸೋಲು ಸೈತಾನಿಗೆ ಎಂಬ ಒಂದು ಅಂಶದ ಮುಖಾಂತರ ನಾವು ಮುಂದೆ ಹೋಗೋಣ. ಇಲ್ಲಿ 46ನೇ ಕೀರ್ತನೆ 1ನೇ ವಚನದಲ್ಲಿ ನೋಡುತ್ತೇವೆ, ದೇವರು ನಮಗೆ ಆಶ್ರಯ ದುರ್ಗವಾಗಿದ್ದಾನೆ, ಆತನು ಇಕ್ಕಟ್ಟಿನಲ್ಲಿ ನಮಗೆ ವಿಶೇಷ ಸಹಾಯಕನು. ಇಲ್ಲಿ ಏನ್ ಹೇಳ್ತಾ ಇದೆ ಅಂದ್ರೆ, ಕೀರ್ತನೆಕಾರನ ಹೇಳ್ತಾ ಇದ್ದಾನೆ, ದೇವರು ನಮಗೆ ಆಶ್ರಯ ದುರ್ಗವಾಗಿದ್ದಾನೆ, ಆತನು ಇಕ್ಕಟ್ಟಿನಲ್ಲಿ ನಮಗೆ ವಿಶೇಷ ಸಹಾಯಕನು. ಅಂದ್ರೆ ಪ್ರತಿಯೊಬ್ಬರಿಗೂ ಆಶ್ರಯ ದುರ್ಗವಾಗಿದ್ದು ಅವರಿಗೆ ಬರುವಂತ ಎಲ್ಲ ಕಷ್ಟಗಳಿಂದ ಎಲ್ಲ ಸಮಸ್ಯೆಗಳಿಂದ ವಿಶೇಷ ಸಹಾಯಕನಾಗಿದ್ದು ಕಾಪಾಡ್ತಾನೆ ಎಂಬುದಾಗಿ ಆ ಕೀರ್ತನಾಕಾರನು ದೃಢವಾಗಿ ಹೇಳ್ತಾ ಇದ್ದಾನೆ. ಅದಕ್ಕೆ ಜ್ಞಾನೋಕ್ತಿಗಳಲ್ಲಿ 24:10ನೇ ವಚನದಲ್ಲಿ ನಾವು ನೋಡುವಾಗ, ಇಕ್ಕಟ್ಟಿನ ದಿನದಲ್ಲಿ ನೀನು ಬಳಲಿ ಹೋದರೆ ನಿನ್ನ ಬಲವು ಇಕ್ಕಟ್ಟೆ. ಏನು? ಇಕ್ಕಟ್ಟಿನ ದಿನದಲ್ಲಿ ನೀನು ಬಳಲಿ ಹೋದರೆ ನಿನ್ನ ಬಲವು ಇಕ್ಕಟ್ಟು. ಅನೇಕ ಸಾರಿ ಇಕ್ಕಟ್ಟುಗಳು ಬರ್ತದೆ, ಅನೇಕ ಸಾರಿ ಶೋಧನೆಗಳು ಬರ್ತದೆ, ಅನೇಕ ಸಾರಿ ಸಮಸ್ಯೆಗಳು ಬರ್ತದೆ, ರೋಗಗಳು ಬರ್ತದೆ. ಆದರೆ ಯಾವತ್ತೂ ಬಳಲಿ ಹೋಗಬಾರ್ದು. ನನ್ನ ಯೇಸು ನನಗಿದ್ದಾನೆ, ನನ್ನ ದೇವರು ನನಗಿದ್ದಾನೆ, ಆತನ ಕಾಪಾಡಲಿಕ್ಕೆ ಶಕ್ತನು ಎಂಬುದಾಗಿ ಧೈರ್ಯವಾಗಿರ್ಬೇಕು ಎಂಬುದಾಗಿ ಈ ವಾಕ್ಯದ ಮುಖಾಂತರ ನಮ್ಮನ್ನ ಬಲಪಡಿಸ್ತಾ ಇದ್ದೇನೆ. ಇನ್ನು ಇಬ್ರಿಯ 12ನೇ ಅಧ್ಯಾಯ 3ನೇ ವಚನದಲ್ಲಿ ನಾವು ನೋಡುವಾಗ, ನೀವು ಮನಗುಂದಿದವರಾಗಿ ಬೇಸರಗೊಳ್ಳದಂತೆ ಆತನನ್ನು ಆಲೋಚಿಸಿರಿ, ಆತನು ಪಾಪಿಗಳಿಂದ ಎಷ್ಟೋ ವಿರೋಧವನ್ನು ಸಹಿಸಿಕೊಂಡನು. ಏನಂತೆ? ನೀವು ಮನಗುಂದಿದವರಾಗಿ ಬೇಸರಗೊಳ್ಳದೆ. ಅಂದ್ರೆ ಒಬ್ಬ ಇಬ್ರಿಯ ಬರೆದಂತ ಪತ್ರಕರ್ತ ನಮ್ಗೆ ಏನ್ ಹೇಳ್ತಾ ಇದ್ದಾನೆ? ಮನಗುಂದಿದವರಾಗಿ ಬೇಸರಗೊಳ್ಳದಂತೆ ಆತನನ್ನು ಆಲೋಚಿಸಿ. ಯಾರನ್ನ? ಯೇಸುವನ್ನ ಆಲೋಚಿಸಿರಿ. ಯಾಕೆ ಯೇಸುವನ್ನ ಆಲೋಚಿಸಿರಿ ಅಂದ್ರೆ, ಆತನು ಪಾಪಿಗಳಿಂದ ಎಷ್ಟೋ ವಿರೋಧವನ್ನು ಸಹಿಸಿಕೊಂಡನು. ಅಂದ್ರೆ ಯೇಸು ಕ್ರಿಸ್ತನ ಲೋಕದಲ್ಲಿ ಪಾಪಿಗಳಿಂದ ಎಷ್ಟೋ ವಿರೋಧ ಸಹಿಸಿಕೊಂಡನು, ಹೊಡೆತಗಳು ತಿಂದನು, ಆ ಶಿಲುಬೆ ಮೇಲೆ ಏರಿಸಲ್ಪಟ್ಟನು, ಎಷ್ಟು ಹಿಂಸೆ ಕೊಟ್ಟರು ಎಲ್ಲ ಸಹಿಸಿಕೊಂಡ. ಕಾರಣ ಜಯ ಸಿಗಲಿಕ್ಕೆ, ಜಯ ಹೊಂದಲಿಕ್ಕೆ ಎಂಬುದಾಗಿ ನಾವು ನೋಡ್ತೇವೆ. ಆದ್ರಿಂದ ಈ ದಾನಿಯೇಲನ ಗ್ರಂಥದಲ್ಲಿ ನಾವು 6ನೇ ಅಧ್ಯಾಯ 26ನೇ ವಚನ 27ನೇ ವಚನ ಏನ್ ಹೇಳುತ್ತೆ ಓದ್ರಿ. ದಾನಿಯೇಲ 6ನೇ ಅಧ್ಯಾಯ 26, 27ನೇ ವಚನದಲ್ಲಿ ಇಲ್ಲಿ ನಾವು ನೋಡುತ್ತೇವೆ, ನಾನಾಳುವ ರಾಜ್ಯದವರೆಲ್ಲರೂ ದಾನಿಯೇಲನ ದೇವರಿಗೆ ಭಯಭಕ್ತಿಯಿಂದ ನಡೆದುಕೊಳ್ಳಬೇಕೆಂದು ಆಜ್ಞಾಪಿಸುತ್ತೇನೆ. ಯಾರು? ಒಬ್ಬ ಅನ್ಯ ರಾಜನ ಹೇಳ್ತಾ ಇದ್ದಾನೆ, ನಾನಾಳುವ ರಾಜ್ಯದವರೆಲ್ಲರೂ ದಾನಿಯೇಲನ ದೇವರಿಗೆ ಭಯಭಕ್ತಿಯಿಂದ ನಡೆದುಕೊಳ್ಳಬೇಕೆಂದು ಆಜ್ಞಾಪಿಸ. ಆತನೇ ಜೀವ ಸ್ವರೂಪನಾದ ಸನಾತನ ದೇವರು. ಯಾರಂತೆ? ನಮ್ಮ ದೇವರು ಜೀವ ಸ್ವರೂಪನಾದ ಸನಾತನ ದೇವರು. ಆತನ ರಾಜ್ಯವು ಎಂದಿಗೂ ಅಳೆಯದು. ಹಾಲೆಲೂಯ. ದೇವರ ರಾಜ್ಯ ಎಂದಿಗೂ ಅಳಿಯೋದಿಲ್ವಂತೆ. ಮತ್ತೆ ಮುಂದಕ್ಕೆ ಏನ್ ಹೇಳ್ತಾ ಇದ್ದಾನೆ ಅಂದ್ರೆ, ಆತನ ಆಳ್ವಿಕೆ ಶಾಶ್ವತವಾಗಿರುವುದು. ಆತನು ಉದ್ಧರಿಸುವವನು, ರಕ್ಷಿಸುವನು, ಭೂಮಿ ಆಕಾಶಗಳಲ್ಲಿ ಅದ್ಭುತ ಮಹತ್ವಗಳನ್ನು ನಡೆಸುವನು ಆಗಿದ್ದಾನೆ. ಆತನೇ ದಾನಿಯೇಲನನ್ನು ಸಿಂಹಗಳ ಕೈಯಿಂದ ತಪ್ಪಿಸಿದನು ಅಂತ ಹೇಳ್ತಾ ಇದ್ದಾನೆ. ನೋಡ್ರಿ ಎಷ್ಟು ಒಳ್ಳೆ ಮಾತುಗಳು. ಅಂದ್ರೆ ಒಬ್ಬ ಅನ್ಯ ರಾಜನು ಒಬ್ಬ ದಾನಿಯೇಲನನ್ನ ಹೊಗಳಬೇಕಂದ್ರೆ ಆತನು ಒಳ್ಳೆ ಯೌವನಸ್ಥನಾಗಿರ್ತಾನೆ, ಆತನ ಹೊಗಳಬೇಕಂದ್ರೆ ಅಲ್ಲಿ ಆ ದಾನಿಯೇಲನ ಗುಣಲಕ್ಷಣಗಳು ನಾವು ನೋಡ್ಬೇಕು. ದಾನಿಯೇಲನಿಗೆ 4 ಗುಣಲಕ್ಷಣಗಳಿರ್ತದೆ. ದಾನಿಯೇಲನ ಜೀವಿತದಲ್ಲಿ 4 ಗುಣಲಕ್ಷಣಗಳಿರ್ತದೆ. ಮೊದಲನೇದಾಗಿ ನಾವು ನೋಡುವಾಗ ಆ ದಾನಿಯೇಲನ ಗ್ರಂಥದಲ್ಲಿ 1ನೇ ಅಧ್ಯಾಯ 8ನೇ ವಚನದಲ್ಲಿ ದಾನಿಯೇಲನ ಗ್ರಂಥ
1ನೇ ಅಧ್ಯಾಯ 8ನೇ ವಚನದಲ್ಲಿ ಏನ್ ಹೇಳ್ತಾ ಇದೆ ಅಂದ್ರೆ ಇಲ್ಲಿ ದಾನಿಯೇಲನು ತಾನು ರಾಜನ ಭೋಜನ ಪದಾರ್ಥಗಳನ್ನು ತಿಂದು ರಾಜನು ಕುಡಿಯುವ ದ್ರಾಕ್ಷಾರಸನ್ನು ಕುಡಿದು ತನ್ನನ್ನು ಅಶುದ್ಧ ಮಾಡಿಕೊಳ್ಳಬಾರದೆಂದು ನಿಶ್ಚಯಿಸಿ ಕಂಚಿಕೆಯರ ಅಧ್ಯಕ್ಷರಿಂದ ನಾನು ಅಶುದ್ಧನಾಗಲಾರೆ ಕ್ಷಮಿಸು ಎಂದು ವಿಜ್ಞಾಪಿಸಿದಾಗ ಅಂತಿದೆ. ಅಂದ್ರೆ ಇಲ್ಲಿ ಒಬ್ಬ ಯಹೂದ ಅರಸನಾದ ಯೆಹೋಯಾಕೀಮನ ಕಾಲದ ಆಳ್ವಿಕೆಯಲ್ಲಿ 3ನೇ ವರ್ಷದಲ್ಲಿ ಒಂದು ಘಟನೆ ನಡೆಯುತ್ತದೆ. ಏನಂದ್ರೆ ಬಾಬೆಲಿನ ರಾಜನಾದ ನೆಬೂಕದ್ನೆಚ್ಚರನು ಈ ಯೆರೂಸಲೇಮಿಗೆ ಮುತ್ತಿಗೆ ಹಾಕ್ತಾನೆ. ಮುತ್ತಿಗೆ ಹಾಕುವಾಗ ಅಲ್ಲಿರೋದೆಲ್ಲ ದೋಚ್ಕೊಂಡು ಮತ್ತು ತನ್ನ ರಾಜಾಲಯದಲ್ಲಿ ಅಂದ್ರೆ ನೆಬೂಕದ್ನೆಚ್ಚರನ ರಾಜಾಲಯದ ಬಾಬೆಲಿನಲ್ಲಿ ಕೆಲಸ ಮಾಡುವುದಕ್ಕಾಗಿ ಒಳ್ಳೆ ಯೌವನಸ್ಥರನ್ನೆಲ್ಲ ಎತ್ಕೊಂಡು ಹೋಗ್ತಾನೆ. ಎಲ್ಲ ಒಳ್ಳೆ ಯೌವನಸ್ಥರನ್ನ ಎಲ್ಲ ತಗೊಂಡು ಜ್ಞಾನಿಗಳು ಚೆನ್ನಾಗಿ ಕೆಲಸ ಮಾಡ್ಲಿಕ್ಕೆ ಶಕ್ತರಾಗಿರುವಂತವ್ರು ಅಷ್ಟಿಷ್ಟು ತಿಳುವಳಿಕೆ ಇರೋರು ಎಲ್ಲರೂ ತಗೊಂಡೋಗಿ ಏನ್ ಮಾಡ್ತಾನಂದ್ರೆ ತನ್ನ ದೇಶದಲ್ಲಿ ಇಟ್ಕೊಳ್ತಾನೆ. ಅಷ್ಟೇ ಅಲ್ಲದೆ ಅವ್ರು ಸುಮ್ಮನೆ ಇರಬಾರ್ದು ಅಂತ ಹೇಳಿ ಅವ್ರಿಗೊಂದು ತರಬೇತಿ ಕೊಡ್ಲಿಕ್ಕೆ ಏನೋ ಒಂದು ಆಲೋಚನೆ ಮಾಡ್ತಾನೆ. ತನ್ನ ರಾಜಾಲಯದಲ್ಲಿ ರಾಜ ಸಂಸ್ಥಾನದಲ್ಲಿ ಕೆಲಸ ಮಾಡ್ಲಿಕ್ಕಾಗುವಂತೆ ಆ ಕೆಲಸಗಳೆಲ್ಲ ನೋಡ್ಕೊಳ್ಳೋದಕ್ಕಾಗಿ ಅವ್ರಿಗೊಂದು ತರಬೇತಿ ಬೇಕು. ಒಂದು ಬೈಬಲ್ ಇವಾಗ ನಾನು ಪ್ರಸಂಗ ಮಾಡ್ತಾ ಇದ್ದೇನೆ ಅಂದ್ರೆ ನಾನು ಕೂಡ ಬೈಬಲ್ ಕಾಲೇಜಲ್ಲಿ ಹೋಗಿ ತರಬೇತಿ ಹೊಂದಿ ಬಂದಿದ್ದೇನೆ. ಅನೇಕ ಶೋಧನೆಗಳು ಬಂತು. ಏನೇ ಶೋಧನೆ ಬಂದ್ರು ಅಲ್ಲಿ ಒಂದು ಒಳ್ಳೆ ತರಬೇತಿ ಪಡೆದು ಬಂದಿರೋದ್ರಿಂದ ಆ ದೇವರ ಜ್ಞಾನ ಪಡ್ಕೊಂಡು ಆ ದೇವರೊಂದಿಗೆ ಜೀವಿಸ್ತಿರೋದು ದೇವರು ಪ್ರಸಂಗ ಮಾಡ್ಲಿಕ್ಕೆ ಅವಕಾಶ ಕೊಟ್ಟಿದ್ದೇನೆ. ಹಾಗೆ ಪ್ರತಿಯೊಂದು ಸಂಸ್ಥೆಯಲ್ಲಿ ಪ್ರತಿಯೊಂದು ಡಿಪಾರ್ಟ್ಮೆಂಟ್ ಅಲ್ಲಿ ಯಾವುದೇ ಒಂದು ಕೆಲಸ ಮಾಡ್ಬೇಕಂದ್ರೂ ತರಬೇತಿ ಅನ್ನೋದು ಬಹಳ ಮುಖ್ಯ. ಆದ್ರಿಂದ ಆ ರಾಜಾಲಯದಲ್ಲಿ ಕೆಲಸ ಮಾಡೋದಕ್ಕಾಗಿ ಅವ್ರಿಗೆ 3 ವರ್ಷದ ತರಬೇತಿ ಕೊಡ್ಬೇಕಂತ ರಾಜನ ಆಜ್ಞೆ ಮಾಡ್ತಾನೆ. 3 ವರ್ಷದ ತರಬೇತಿಯನ್ನು ಕೊಡ್ಬೇಕಂತ ತೀರ್ಮಾನ ಮಾಡಿ ಅವ್ರಿಗೆ ಎಂತ ಊಟ ಅಂದ್ರೆ ರಾಜನು ತಿನ್ನುವಂತ ಆಹಾರ ಪದಾರ್ಥಗಳು ಅವರು ತಿನ್ಬೇಕು. ಮತ್ತು ರಾಜನು ಯಾವ ರೀತಿ ಏನೇನು ಅವರ ರಾಜನ ಒಂದು ದಿನದ ಭೋಜನಗಳು ಎಷ್ಟು ಇರ್ತದೆ ಅಂತ ನಾವು ನೋಡುವಾಗ 1 ಅರಸು 4ನೇ ಅಧ್ಯಾಯ 22-23ನೇ ವಚನದಲ್ಲಿ ನಾವು ನೋಡುತ್ತೇವೆ. ಒಂದು ದಿನಕ್ಕೆ ರಾಜನ ಮನೆಗೆ ಎಷ್ಟು ಏನೇನು ತಿಂತಾರೆ ಅಂತ ನೋಡ್ರಿ. ಸೊಲೊಮೋನನ ಅರಮನೆಗೆ ದಿನಪ್ರತಿ ಬೇಕಾಗುವ ಆಹಾರ ಪದಾರ್ಥಗಳು 30 ಕೋರ್ ಗೋಧಿ ಹಿಟ್ಟು, 60 ಕೋರ್ ಜವೆ ಗೋಧಿ ಹಿಟ್ಟು, 10 ಕಟ್ಟಿ ಮೇಯಿಸಿದ ಎತ್ತುಗಳು, 20 ಬಿಟ್ಟಿ ಮೇಯಿಸಿದ ಎತ್ತುಗಳು, 100 ಕುರಿಗಳು, ಇವುಗಳ ಹೊರತು ದುಪ್ಪೆ, ಜಿಂಕೆ, ಸಾರಗ, ಕೊಬ್ಬಿದ ಕೋಳಿಗಳು. ಇಷ್ಟು ಒಂದು ದಿವಸಕ್ಕೆ ರಾಜನ ಮನೆಯಲ್ಲಿ ಏನಾಗುತ್ತೆ, ಖರ್ಚಾಗುತ್ತೆ. ಹಾಗಾಗಿ ನಾನು ತಿನ್ನುವಂತ ಮಾಂಸಾಹಾರ, ನಾನು ಕುಡಿಯುವಂತ ಮದ್ಯ, ದ್ರಾಕ್ಷಾರಸ ಕುಡಿದು ಅವ್ರೇನ್ ಮಾಡಬೇಕು, ತರಬೇತಿ ಹೊಂದಬೇಕು. 3 ವರ್ಷ ಕಾಲ ಕಾಲೇಜು ಅದೊಂದು ತರಬೇತಿ ಮಾಡಬೇಕು ಅಂತ ರಾಜಾಜ್ಞೆ ಹೊರಡಿಸುವಾಗ ಅದರಲ್ಲಿ ದಾನಿಯೇಲನು ಮತ್ತು ಆತನ ಸ್ನೇಹಿತರಂತ 3 ಜನ ಯಹೂದಿ ಜನರು ಕೂಡ ಅಲ್ಲಿ ಇರ್ತಾರೆ. ಆ 4 ಜನರನ್ನು ಕರ್ಕೊಂಡು ಹೋಗುವಾಗ ಆ ದಾನಿಯೇಲನು ಅಲ್ಲಿ ಅಡಿಗೆ ಡಿಪಾರ್ಟ್ಮೆಂಟ್ ಸಂಬಂಧಪಟ್ಟ ಅಧ್ಯಕ್ಷನಾದ ಬಂದಾಗ ಅಲ್ಲೇನಾಗುತ್ತಂದ್ರೆ ಪ್ರಿಯರೇ, ಅಧ್ಯಕ್ಷನ ಹತ್ರ ದಾನಿಯೇಲನು ಬಂದು ಏನಂತ ನೋಡಯ್ಯ, ರಾಜನು ತಿನ್ನುವಂತ ಮಾಂಸಾಹಾರ ಆಹಾರ ಪದಾರ್ಥ ಮತ್ತು ರಾಜನು ಕುಡಿಯುವಂತ ದ್ರಾಕ್ಷಾರಸ ನಾನು ಕುಡಿದು ನನ್ನನ್ನು ನಾನು ಅಶುದ್ಧ ಮಾಡಿಕೊಳ್ಳಲಾರೆ. ಈ ತರಬೇತಿ 3 ವರ್ಷಗಳ ಕಾಲ ಇದೆ. ಈ 3 ವರ್ಷಗಳ ಕಾಲ ನನಗೆ ಮಾಂಸಾಹಾರ ಆಗ್ಲಿ ಈ ದ್ರಾಕ್ಷಾರಸ ಆಗ್ಲಿ ಯಾವುದು ಬೇಡ. ನಾನು ಯಾವಾಗ್ಲೂ ಭುಜಿಸುವಂತ, ಯಾವಾಗ್ಲೂ ನಾನು ತಿನ್ನುವಂತ ಆಹಾರ ಪದಾರ್ಥಗಳು ಏನಾಗಿದೆ, ತರಕಾರಿ, ಹಣ್ಣು ಹಂಪಲು, ಇದನ್ನ ಕಾಯಿ ಫಲಗಳು ಇಷ್ಟೇ ಕೊಡು ನನಗೆ, ನಮಗೆ ಕೊಡು ಅಂತ ಹೇಳುವಾಗ ಅದಕ್ಕೆ ಆತನು ಒಪ್ಕೊಳ್ಳಲ್ಲ. ಒಂದು ವೇಳೆ ನೀವು ಆ ಕಾಯಿ ಫಲಗಳು ನೀವು ಕೊಟ್ಟು ತಿಂದು ನೀವು ಬೇರೆಯವ್ರಿಗಿಂತ ಹಂದದಲ್ಲಾಗ್ಲಿ ಒಂದು ಆಕ್ಟಿವಿಟಿಗಳಾಗ್ಲಿ ನೀವು ಕಡಿಮೆ ಕಾಣಿಸಿದ್ರೆ ರಾಜನ್ ನನಗೆ ಮರಣ ಶಿಕ್ಷೆ ಕೊಡಬಹುದು, ನಾನು ಹೇಳಕ್ಕಾಗಲ್ಲ, ಆದ್ರಿಂದ ಆಗೋದೇ ಇಲ್ಲ ಅಂತ ಹೇಳ್ತಾನೆ. ಇಲ್ಲಯ್ಯ ರಾಜನ ತಿನ್ನುವಂತ ಆಹಾರ ಪದಾರ್ಥಗಳು ದ್ರಾಕ್ಷಾರಸ ಬೇಡ. ಒಂದು ಕೆಲಸ ಮಾಡು, ಒಂದು 10 ದಿವಸ ನಮ್ಮನ್ನು ಪರೀಕ್ಷೆ ಮಾಡು,
10 ದಿವಸ ನಾವು ತಿನ್ನುವಂತ ತರಕಾರಿ ಊಟ ಕೊಟ್ಟು ಪರೀಕ್ಷೆ ಮಾಡು ಅಂತ ಹೇಳುವಾಗ ನಾವು ಒಂದು ವೇಳೆ ಅವ್ರಿಗಿಂತ ಚೆನ್ನಾಗಿ ಕಾಣದೇ ಇದ್ರೆ ನಮ್ಗೆ ರಾಜನ ಭೋಜನ ಪದಾರ್ಥಗಳು ಕೊಡು ಅಂತ ಹೇಳುವಾಗ ದೇವರು ಅವನ ಹೃದಯದಲ್ಲಿ ಒಂದು ಕನಿಕರ ಹುಟ್ಟಿಸಿ ಆಯ್ತು 10 ದಿವಸ ಪರೀಕ್ಷೆ ಮಾಡ್ತೀನಿ ಅಂತ ಹೇಳಿ 10 ದಿವಸ ತರಕಾರಿ ಊಟಗಳನ್ನೇ ಕೊಡ್ತಾರೆ. ತರಕಾರಿ ಊಟಗಳು ಕೊಡುವಾಗ ಆ 4 ಜನ ತರಕಾರಿ ಊಟಗಳು ತಿಂತಾರೆ. ಆಮೇಲೆ 10 ದಿವಸ ಆದ ಮೇಲೆ ಪರೀಕ್ಷೆ ಮಾಡುವಾಗ ಚೆನ್ನಾಗಿ ಕುಡಿದು ಮಜಾ ಮಾಡಿ ಮಾಂಸಗಳು ತಿನ್ನಂತ ಯವನಸ್ಥರು ಇವರೆಲ್ಲ ಯವನಸ್ಥರೇ, ಒಳ್ಳೆ ಯವನಸ್ಥರು ಹೇಗಿರ್ತಾರೆ ಈ ಕಾಲದಲ್ಲಿ, ತಿನ್ನೋದು ಕುಡಿಯೋದ್ರಲ್ಲೇ ನಾ ಮುಂದು ಅಂತ ಹೋಗ್ತಾರೆ. ಕುಡಿದು ಎಷ್ಟೋ ಗಲಾಟೆಗಳು ಮಾಡ್ಕೊಳ್ತಾರೆ. ಮಾಂಸಾಹಾರ ಆಗ್ಲಿ ಕುಡಿಯುವಂತ ಮತ್ತು ಪದಾರ್ಥಗಳಿಗೆ ಯವನಸ್ಥರು ತುಂಬಾ ಇಷ್ಟಪಡ್ತಾರೆ. ಆದ್ರೆ ಈ ದಾನಿಯೇಲನು ತನ್ನ ಸ್ನೇಹಿತರು ಇಷ್ಟಪಡಲಿಲ್ಲ. ತರಕಾರಿಗಳು ತಿಂದ 10 ದಿವಸ ಆದ ಮೇಲೆ ನೋಡಿದ್ರೆ ಅವ್ರಿಗಿಂತೂ ಚೆನ್ನಾಗಿದ್ದಾರೆ. ಇವ್ರು ರಾಜನ ಪದಾರ್ಥ ತಿಂದವರೆಲ್ಲನು ಮಕ್ಕಳೆಲ್ಲ ಬೀಳ್ಸ್ಕೊಂಡು ಅವರಲ್ಲಿ ಲವಲವಿಕೆ ಇಲ್ಲದೆ ಹೋಗಿದೆ. ಹಾಗಾಗಿ ಆ ಕಂಚಿಕೆ ಏನ್ ಮಾಡ್ತಾನೆ ಅಂದ್ರೆ, ಇನ್ನು ಮುಂದೆ ಇವರು 3 ವರ್ಷ ತರಬೇತಿ ಹೊಂದುವ ತನಕ ಇವ್ರು ಕೇಳುವಂತ ಕಾಯಿ ಫಲಗಳನ್ನೇ ಕೊಟ್ಟು ಬಿಡ್ರಿ, ಇವರು ಏನ್ ಇಷ್ಟ ಪಡ್ತಾರೋ ಅದೇ ಆಹಾರ ಕೊಡ್ರಿ ಅಂತ ಆ ಒಂದು ಫುಡ್ ಡಿಪಾರ್ಟ್ಮೆಂಟ್ ಅಧ್ಯಕ್ಷ ಕಂಚಿಕೆ ಏನ್ ಮಾಡ್ತಾನೆ, ಅವ್ರು ಪರ್ಮಿಷನ್ ಕೊಟ್ಬಿಡ್ತಾನೆ. ಆಮೇಲೆ 3 ವರ್ಷ ಅವರು ಅದೇ ಆಹಾರ ತಿನ್ಕೊಂಡು ಬರ್ತಾರೆ. ಆ 3 ವರ್ಷ ಅದೇ ಆಹಾರ ತಿನ್ಕೊಂಡು ಬಂದ್ಮೇಲೆ ನಾವು ನೋಡ್ತೀವಿ ದಾನಿಯೇಲ ಗ್ರಂಥದಲ್ಲಿ 1ನೇ ಅಧ್ಯಾಯ 17ನೇ ವಚನ ನೋಡ್ರಿ. ದಾನಿಯೇಲ ಗ್ರಂಥ 1ನೇ ಅಧ್ಯಾಯ 17ನೇ ವಚನ. ಈಗಿರಲು ದೇವರು ಆ 4 ಮಂದಿ ಯುವಕರಿಗೆ ಸಕಲ ಶಾಸ್ತ್ರಗಳಲ್ಲಿಯೂ ವಿದ್ಯೆಗಳಲ್ಲಿಯೂ ಜ್ಞಾನ ವಿವೇಕಗಳನ್ನು ದಯಪಾಲಿಸಿದನು. ದಾನಿಯೇಲನು ಸಮಸ್ತ ಸ್ವಪ್ನಗಳನ್ನು ದಿವ್ಯ ದರ್ಶನಗಳನ್ನು ಗ್ರಹಿಸುವುದರಲ್ಲಿ ಪ್ರವೀಣನಾದನು. ಹಾಲೆಲೂಯಾ. ಕೆಲವು ಸಂದರ್ಭಗಳಲ್ಲಿ ನಾವ್ ಏನಾದ್ರೂ ಕೆಲಸ ಕಾರ್ಯ ಮಾಡುವಾಗ ಕೆಲವು ನಿಷಿದ್ಧ ಪದಾರ್ಥಗಳನ್ನು ತಿನ್ನಬಾರದು. ಕೆಲವು ಮಾಂಸಾಹಾರಗಳಾಗ್ಲಿ, ಈ ದ್ರಾಕ್ಷಾರಸ ಮತ್ತೊಂದು ಪಾನೀಯಗಳಾಗ್ಲಿ ಯಾವ ಕುಡಿಯಬಾರದು. ತರಬೇತಿ ಹೊಂದುವಾಗ ಅದನ್ನ ಒಂದು ನೇಮ ನಿಷ್ಠೆಗಳು ಇರ್ತದೆ. ಆ ನೇಮ ನಿಷ್ಠೆಗಳ ಪ್ರಕಾರ ಇವರು ಹೋಗಿದ್ರಿಂದ ಈ ದೇವ್ರು ಏನ್ ಮಾಡ್ದ, ಇವರಿಗೆ ಎಲ್ಲಾ ರೀತಿಯ ಜ್ಞಾನವನ್ನು ಕೊಡ್ತಾನೆ. ಮತ್ತು ಸ್ಪೆಷಲ್ ಆಗಿ ಯಾರಿಗೆ, ದಾನಿಯೇಲನಿಗೆ ಸ್ವಪ್ನಗಳನ್ನು ಗ್ರಹಿಸುವಂತ ಶಕ್ತಿಯನ್ನು ಕೂಡ ಜ್ಞಾನವನ್ನು ಕೊಡ್ತಾನೆ ಎಂಬುದಾಗಿ ನಾವು ನೋಡ್ತೀವ್ರಿ. ಆದ್ರಿಂದ ಪ್ರಿಯ ನನ್ನ ಸಹೋದರ ಸಹೋದರರೇ, ನಾವೇನ್ ಮಾಡ್ಬೇಕಂದ್ರೆ ದೇವರ ವಾಕ್ಯವನ್ನು ಕೇಳಬೇಕು. ಇನ್ನೊಂದು ಮತ್ತಾಯ 4:4 ಏನ್ ಹೇಳ್ತದೆ, ಮನುಷ್ಯನು ರೊಟ್ಟಿ ತಿಂದ ಮಾತ್ರದಿಂದ ಬದುಕುವುದಿಲ್ಲ, ದೇವರ ಬಾಯಿಂದ ಹೊರಡೋ ಪ್ರತಿಯೊಂದು ಮಾತಿನಿಂದ ಬದುಕುವನು. ಹಾಲೆಲೂಯಾ. ಹಾಗಾಗಿ ತಿಂದು ಕುಡಿಯೋದ್ರಿಂದ ನಾವು ಬದುಕೋದಿಲ್ಲ, ದೇವರ ಬಾಯಿಂದ ಬರುವಂತ ಒಂದೊಂದು ಮಾತಿನಿಂದ ನಾವೇನ್ ಮಾಡ್ತೀವಿ, ಬದುಕ್ತೀವಿ. ದೇವರ ಬಾಯಿಂದ ಒಂದೊಂದು ಮಾತಿನಿಂದ ನಾವು ಬದುಕ್ತೀವಿ. ಆ ದೇವರ ವಾಕ್ಯ ನಮ್ಮನ್ನು ಬದುಕಿಸ್ತದೆ. ಮೊದಲನೇ ಗುಣ ದಾನಿಯೇಲನ ಏನಿತ್ತಂದ್ರೆ, ತಿನ್ನುವ ಆಹಾರವನ್ನ ಆತನು ಹಿತಮಿತವಾಗಿ, ಯಾವ ಆಹಾರ ತಿಂದ್ರೆ ನಮ್ಮ ಆರೋಗ್ಯಕ್ಕೆ ಸಿಗ್ತದೆ, ಯಾವ ಆಹಾರ ತಿಂದ್ರೆ ನಮ್ಗೆ ಜ್ಞಾನ ಬೆಳೀತದೆ ಅಂತ ಅದನ್ನು ತಿಳ್ಕೊಂಡಿರ್ತಾನೆ. 2ನೇ ಗುಣ ಏನಂದ್ರೆ ಅನ್ಯೋನ್ಯತೆಯ ಪ್ರಾರ್ಥನೆ. ಅನ್ಯೋನ್ಯತೆಯಿಂದ ಐಕ್ಯದಿಂದ ಕೂಡಿ ಪ್ರಾರ್ಥಿಸುವಂತ ಅವನಿಗೆ ಒಂದು ಆಲೋಚನೆ ಇರ್ತದೆ. ಅಲ್ಲಿ ಏನಾಗ್ತದೆ, 2ನೇ ಅಧ್ಯಾಯದಲ್ಲಿ ನಾವು ನೋಡುವಾಗ ಅಲ್ಲಿ ನೆಬೂಕದ್ನೆಚ್ಚರನಿಗೆ ಏನಾಗ್ತದೆ ಅಂದ್ರೆ ಒಂದು ಕನಸು ಬೀಳ್ತದೆ, ಒಂದು ಪ್ರತಿಮೆ ಕನಸು ಬೀಳ್ತದೆ. ಆ ಕನಸು ಅವನು ಮರ್ತೋಗ್ಬಿಡ್ತಾನೆ ಬೆಳಗ್ಗೆ ಏಳಿಸುವಾಗೆ. ಮತ್ತೆ ಆ ಎಲ್ಲ ತನ್ನ ರಾಜ ಸಂಸ್ಥಾನದಲ್ಲಿ ಇರುವಂತವ್ರನ್ನೆಲ್ಲರನ್ನ ಕರೀತಾನೆ. ಕರೆದು, ನೋಡು, ರಾತ್ರಿ ನನ್ಗೊಂದು ಕನಸು ಬಿದ್ದಿದೆ, ಆ ಕನಸು ಮರ್ತೋಗ್ಬಿಟ್ಟಿದ್ದೀನಿ. ಆದ್ರೆ ಆ ಕನಸು ಏನ್ ಕನಸು ಬಂದಿತ್ತು ನನ್ಗಂತ ನೀವೇ ಆಲೋಚನೆ ಮಾಡ್ಬೇಕು, ನೀವೇ ತಿಳ್ಕೋಬೇಕು, ಮತ್ತು ಆ ಕನಸಿನ ಗೂಢಾರ್ಥನ ತಿಳಿಸಬೇಕು. ಏನು, ಆ ಕನಸಿನ ಗೂಢಾರ್ಥನ ತಿಳಿಸಬೇಕು ಅಂತ ಎಲ್ಲ ಜೋಯಿಸರು, ಪಂಡಿತರು, ಅಲ್ಲಿ ರಾಜ ಸಂಸ್ಥಾನದಲ್ಲಿ ಕೆಲಸ ಮಾಡೋ ಪ್ರತಿಯೊಬ್ಬರು ಎಲ್ಲರೂ ಬೆರಗಾಗ್ತಾರೆ. ನನ್ಗಿಂತ ಕನಸು ಬಂದಿದೆ ಅಂದ್ರೆ ಅದಕ್ಕೇನೋ ಉದಾಹರಣೆ ಕೊಡ್ಬೋದು, ಅದಕ್ಕೆ ಪರಿಹಾರ ಹುಡುಕ್ಬೋದು. ಕನಸು ಆತನು ನಿದ್ದೆ ಮಾಡುವ ಆತನ್ಗೆ ಏನ್ ಕನಸು ಬಂದಿದ್ಯೋ ಇವ್ರಿಗೆ ಹೆಂಗ್ ಗೊತ್ತಾಗುತ್ತೆ? ಅವರೆಲ್ಲ ತಬ್ಬಿಬ್ಬಾಗೋಗ್ಬಿಡ್ತಾರೆ. ಅಯ್ಯ ರಾಜ, ನಿನ್ಗೆ ಏನ್ ಕನಸು ಬಿದ್ದಿದ್ಯೋ ಅದು ಕ್ಲೂ ಅನ್ನ ಕೊಡು, ಅದಕ್ಕೇನೋ ಒಂದು ಪರಿಹಾರ ನಾವು ಹುಡುಕ್ತೀವಿ ಅಂದ್ರೆ ಇಲ್ಲ
ಆ ಕನಸಿನ ಅರ್ಥ ನನಗೆ ಗೊತ್ತಿಲ್ಲ, ಕನಸು ಏನಾಗಿ ಬಂದಿದೆ ಅಂತ ಗೊತ್ತಿಲ್ಲ. ಆದ್ರೆ ಕನಸಲ್ಲಿ ನಾನು ತುಂಬಾ ಭಯಪಟ್ಟಿದ್ದೀನಿ, ಆ ಕನಸಲ್ಲಿ ನಾನು ತುಂಬಾ ಭಯಪಟ್ಟಿದ್ದೀನಿ. ಆದ್ರಿಂದ ಅಲ್ಲಿ ಏನಾಗ್ತಾ ಇದೆ ಅಂದ್ರೆ ಪ್ರಿಯರೇ, ನಾವು ಆಲೋಚನೆ ಮಾಡಬೇಕು, ನೀವೇ ಹೇಳ್ಬೇಕು, ಅದರ ಅರ್ಥನೂ ನೀವೇ ಹೇಳ್ಬೇಕು ಅಂತೇಳಿ ಆ ಜೇವಿಸರಿಗೆ ಅಲ್ಲಿರುವಂತ ಶಾಸ್ತ್ರಗಳು ಒಂದು ಕಟ್ಟಾಜ್ಞೆ ಮಾಡ್ತಾನೆ. ಇಲ್ಲ ಅಂದ್ರೆ ನಿಮ್ಮೆಲ್ಲರನ್ನು ಮರಣದಂಡನೆ ಕೊಡ್ತೀನಿ, ನಿಮ್ಮೆಲ್ಲರಿಗೂ ಮರಣದಂಡನೆ ಕೊಡ್ತೀನಿ, ಪ್ರತಿಯೊಬ್ಬರಿಗೂ. ಅದು ಯಾರಿಗೆ? ದಾನಿಯೇಲನಿಗೂ ಅನ್ವಯಿಸ್ತದೆ, ದಾನಿಯೇಲ್ ಜೊತೆಯಲ್ಲಿದ್ದವ್ರಿಗೂ ಅನ್ವಯಿಸ್ತದೆ. ಯಾಕಂದ್ರೆ ಇವ್ರು ಕೂಡ ಆ ರಾಜ್ಯ ಸಂಸ್ಥಾನದಲ್ಲಿ ಕೆಲಸ ಮಾಡ್ತಾ ಇರ್ತಾರೆ. ಅಂತ ಸಂದರ್ಭದಲ್ಲಿ ಆ ರಾಜಾಜ್ಞೆ ಒಂದು ಡೇಟ್ ಕೊಟ್ಬಿಟ್ಟಿದ್ದೇನೆ, ಇಷ್ಟದ ಒಳಗಾಗಿ ನೀವು ಆ ಕನಸನ್ನ ತಿಳ್ಕೊಂಡು ಅದರ ಗೂಢಾರ್ಥ ನಾನು ತಿಳಿಸ್ಬೇಕಿಲ್ಲ ಅಂದ್ರೆ ನಿಮ್ಮೆಲ್ಲರನ್ನೂ ಮರಣದಂಡನೆ ಕೊಡ್ತೀನಿ ಅಂತ ಹೇಳಿ ಎಚ್ಚರಿಕೆ ರಾಜಾಜ್ಞೆ ಆದ್ಮೇಲೆ ಯಾರು ಏನು ಮಾಡಕ್ಕಾಗಲ್ಲ. ಅಂತ ಸಂದರ್ಭದಲ್ಲಿ ದಾನಿಯೇಲ್ ವಿಷಯ ಗೊತ್ತಾದಾಗ ದಾನಿಯೇಲ್ ಒಂದು ಮಾತು ಕೇಳ್ತಾನೆ, ಒಂದು ಅವಕಾಶ ಕೊಡ್ರಿ, ನನಗೆ ಒಂದು ದಿವಸ ಅವಕಾಶ ಕೊಡ್ರಿ ಅಂತ ಕೇಳುವಾಗ ನೋಡ್ರಿ ಎಲ್ಲಿ ಕೇಳ್ತದೆ ಅಂದ್ರೆ 15-16 ವಚನ, ದಾನಿಯೇಲ 2ನೇ ಅಧ್ಯಾಯ 15-16 ವಚನ ಏನ್ ಹೇಳುತ್ತೆ? ಈ ರಾಜಾಜ್ಞೆಯು ಏಕೆ ಇಷ್ಟು ತೀಕ್ಷ್ಣ ಎಂದು ಕೇಳಲು ಅರ್ಯೋಕನು ನಡೆದ ಸಂಗತಿಯನ್ನು ದಾನಿಯೇಲನಿಗೆ ತಿಳಿಸಿದನು. ಆಮೇಲೆ ದಾನಿಯೇಲನು ಅರಮನೆಗೆ ಸೇರಿ ನನಗೆ ಸಮಯವನ್ನು ಕೊಟ್ಟರೆ ನಾನು ಆ ಕನಸಿನ ಅರ್ಥವನ್ನು ರಾಜನಿಗೆ ವಿವರಿಸುವೆನು ಎಂದು ಅರಿಕೆ ಮಾಡಿದನು. ಈ ಒಂದು ರಿಕ್ವೆಸ್ಟ್ ಮಾಡ್ತಾನೆ, ನನ್ಗೊಂದು ಸಮಯ ಕೊಡ್ರಿ, ನಾನು ಅದನ್ನ ಕನಸು ತಿಳಿಸ್ತೀನಿ ಅಂತ ಹೇಳಿ. ಸರಿ, ಅವನ್ ಪರ್ಮಿಷನ್ ಗ್ರಾಂಟೆಡ್, ಇನ್ನೊಂದು ದಿವಸ ನಿನ್ಗೆ ಅವಕಾಶ ಕೊಡ್ತೀವಿ ಅಂತ ಹೇಳುವಾಗ ಅವನ್ ಏನ್ ಮಾಡ್ತಾನೆ ಅಂದ್ರೆ ಒಬ್ಬನೇ ಹೋಗಿ ಪ್ರಾರ್ಥನೆ ಮಾಡೋದಿಲ್ಲ. ತನ್ನ ಸಂಗಡಿಗರಾಗಿರ್ತ 3 ಜನ ಯಾರ ಸ್ನೇಹಿತರು ಇರ್ತಾರೆ, ಶದ್ರಕ್, ಮೆಷಕ್, ಅಬೇದ್ನೆಗೋ, ಆ 3 ಜನ ಕರ್ಕೊಳ್ತಾನೆ. ಆ 4 ಜನ ಸೇರ್ಬಿಟ್ಟು ಅವ್ರು ಪ್ರಾರ್ಥನೆಯಲ್ಲಿ ಕುತ್ಕೊಳ್ತಾರೆ. ಆ ಇಡೀ ರಾತ್ರಿ ಎಲ್ಲ ಪ್ರಾರ್ಥನೆ ಮಾಡ್ತಾರೆ. ಆ ಪ್ರಾರ್ಥನೆ ಮಾಡುವಾಗ ಏನಾಗುತ್ತಂದ್ರೆ ಆ ಪ್ರಾರ್ಥನೆ ದೇವ್ರ ಉತ್ತರ ಕೊಡ್ತಾನೆ. ಆ ಪ್ರಾರ್ಥನೆ ನೋಡಿ 17-18ನೇ ವಚನ ಏನ್ ಹೇಳುತ್ತೆ? ಬಳಿಕ ದಾನಿಯೇಲನು ತನ್ನ ಮನೆಗೆ ಹೋಗಿ ಅನನ್ಯ, ಮಿಶಾಯೇಲ, ಅಜರ್ಯ ಎಂಬ ತನ್ನ ಸ್ನೇಹಿತರಿಗೆ ಆ ಸಮಾಚಾರವನ್ನು ತಿಳಿಸಿ, ನಾವು ಬಾಬೇಲಿನ ಇತರ ವಿದ್ವಾಂಸರೊಂದಿಗೆ ನಾಶವಾಗದಂತೆ ಪರಲೋಕ ದೇವರು ಈ ರಹಸ್ಯದ ವಿಷಯವಾಗಿ ಕೃಪೆ ತೋರಿಸಲು ಆತನನ್ನು ಬೇಡಿಕೊಳ್ಳೋಣ ಎಂದನು. ನೋಡ್ರಿ ಏನು ಮಾಡ್ತಾ ಇದ್ದಾನೆ, ಈ ಐಗುಪ್ತ ದೇಶದ ಬಾಬೇಲಿನ ವಿದ್ವಾಂಸನ ನಾವು ಯಾಕೆ ನಾಶವಾಗಬೇಕು, ನಾವು ಬದುಕೊಳ್ಳುವಂತೆ ನಾವು ಪರಲೋಕ ದೇವರನ್ನ ಏನ್ ಹೇಳ್ತಾ ಇದ್ದಾನೆ, ಪರಲೋಕ ದೇವರು ಈ ರಹಸ್ಯದ ವಿಷಯವಾಗಿ ಕೃಪೆ ತೋರಿಸಲು ಆತನನ್ನು ಬೇಡಿಕೊಳ್ಳೋಣ. ಕನಸಿನ ಅರ್ಥ ಅವನು 3 ವರ್ಷ ತರಬೇತಿಯಲ್ಲಿ ಬರುವಾಗ್ಲೇ ದಾನಿಯೇಲನಿಗೆ ಆ ವರ ಕೊಟ್ಟಿದ್ದಾನೆ. ಆದ್ರೂ ಆ ಕನಸು ಏನೆಂಬುದಾಗಿ ನಾನೊಬ್ಬನೇ ವಿವರಿಸಿದ್ರೆ ಚೆನ್ನಾಗಿರೋ, ನನ್ನ ಜೊತೆಯಲ್ಲಿ ನೀವು ಸೇರ್ರಿ, ನಾವೆಲ್ಲರೂ ಒಟ್ಟಾಗಿ 4 ಜನ ಐಕ್ಯವಾಗಿ ಪ್ರಾರ್ಥನೆ ಮಾಡೋಣ ಅಂತೇಳಿ. ಅನೇಕ ಸಾರಿ ಅನೇಕ ಕುಟುಂಬಗಳಲ್ಲಿ ಸಮಸ್ಯೆಗಳು ಬರ್ತವೆ, ಕಷ್ಟಗಳು ಬರ್ತವೆ, ಶೋಧನೆಗಳು ಬರ್ತದೆ. ಆದ್ರೆ ಎಲ್ಲರೂ ಪ್ರಾರ್ಥನಾ ಪರ್ರೆ, ಪ್ರತಿ ವಾರ ಸಮಯಕ್ಕೆ ಮುಂಚಿತವಾಗಿ ಚರ್ಚ್ಗೆ ಹೋಗಂತವ್ರೆ, ದೇವರ ಆರಾಧನೆಯಲ್ಲಿ ಎಲ್ಲಾ ರೀತಿ ಪಾರ್ಟಿಸಿಪೇಟ್ ಮಾಡೋರೆ, ಹಾಡುಗಳು ಆಡೋರೆ, ದಶಮ ಭಾಗ ಕಾಣಿಗಳೆಲ್ಲ ಕೊಡೋರೆ. ಆದ್ರೆ ಆ ಮನೆಯಲ್ಲಿ ಶೋಧನೆ ಬಂದ್ಬಿಟ್ಟಿದೆ. ಮತ್ತೆ ಅವರು ಯಾವಾಗಲೂ ಪ್ರಾರ್ಥನೆ ಮಾಡೋರೆ, ಈ ಸಮಸ್ಯೆಯಿಂದ ಬಿಡುಗಡೆ ಕೊಡು ಅಂತ. ಆ ಬಿಡುಗಡೆ ಕೊಡುವಂತ ಪ್ರಾರ್ಥನೆ ಯಾವ ರೀತಿ ಮಾಡ್ತಾ ಇದೆ ಅಂದ್ರೆ, ಅವ್ರ ರೂಮಲ್ಲಿ ಅವರು, ಇವ್ರ ರೂಮಲ್ಲಿ ಇವರು, ಅವ್ರ ರೂಮಲ್ಲಿ ಅವರು ಅಂದ್ರೆ ಪ್ರತ್ಯೇಕವಾಗಿ ಅವರವ್ರ ಕೊಟ್ಟಿಗೆಗಳಲ್ಲಿ ಅವ್ರು ಪ್ರಾರ್ಥನೆ ಮಾಡ್ತಾ ಇದ್ರೆ, ಅದರ ಸೈತಾನ್ ಮನೇಲಿ ಸೆಂಟ್ರಲ್ ನಿಂತ್ಕೊಂಡಿದ್ದಾನೆ. ಇಲ್ಲಿರುವಂತವ್ರು ಪ್ರಾರ್ಥನೆ ಎಂಬ ಹಗ್ಗ ಹಾಕಿ ಸೈತಾನ್ ಸೆಂಟ್ರಲ್ ಇದ್ದಾನೆ, ಪ್ರಾರ್ಥನೆ ಎಂಬ ಹಗ್ಗ ಸೈತಾನ್ ಕಟ್ಟಿ ಈ ಕಡೆ ಎಳಿತಾ ಇದ್ದಾರೆ. ಇವರು ಪ್ರಾರ್ಥನೆ ಮಾಡಿ ಪ್ರಾರ್ಥನೆ ಎಂಬ ಕಟ್ಟಿ ಈ ಕಡೆ ಎಳಿತಾರೆ. ಈ ಕಡೆ 4 ಮೂಲೆಗಳಲ್ಲಿ ಆ ಪ್ರಾರ್ಥನೆ ಹಗ್ಗ ಕಟ್ಟಿ ಎಳೆಯುವಾಗ ಆ ಸೈತಾನ್ ಸೆಂಟ್ರಲ್ ಇನ್ನೂ ಬಲವಾಗಿ ಸ್ಟ್ರಾಂಗ್ ಆಗಿ ನಿಂತ್ಕೊಂಡಿದ್ದಾನೆ, ಅವನು ಬೀಳ್ತಾ ಇಲ್ಲ. ಅದೇ ಒಂದು ಒಟ್ಟಾಗಿ ಒಂದೇ ಕಡೆ ಕುತ್ಕೊಂಡು 4 ಜನ ಪ್ರಾರ್ಥನೆ ಎಂಬ ಹಗ್ಗ ಕಟ್ಟಿ ಬೀಳಿಸರೆ ಆ ಎಂತ ಸೈತಾನ್ ಎಂತ ಶೋಧನೆ ಆದ್ರೂ ಗೆಡು ಬೀಳಿಸ್ಲಿಕ್ಕೆ ಸಾಧ್ಯ. ಅದಕ್ಕೆ ಕುಟುಂಬ ಪ್ರಾರ್ಥನೆ ಅನ್ನೋದು ಬಹಳ ಮುಖ್ಯ. ಕುಟುಂಬ ಪ್ರಾರ್ಥನೆ ಪ್ರತಿದಿನ ಸಾಯಂಕಾಲ ರಾತ್ರಿ ಸಮಯ ಒಂದು ನಿಗದಿ ಮಾಡಿಕೊಂಡು 2 ಇರ್ಲಿ 3 ಜನ ಇರ್ಲಿ ಎಷ್ಟು ಜನ ಇದ್ರು ಕುಟುಂಬ ಪ್ರಾರ್ಥನೆ ಮಾಡುವಾಗ ಎಂತ ಶೋಧನೆ ಬಂದ್ರು ಎಂತ ಕಷ್ಟಗಳು ಬಂದ್ರು ಕುಟುಂಬ ಪ್ರಾರ್ಥನೆ ಬಿಡುಗಡೆ ಆಗ್ತದೆ.
ಆದ್ರಿಂದ ದಾನಿಯೇಲ್ ಏನ್ ಮಾಡ್ತಾನೆ, ಈ ಸೀಕ್ರೆಟ್ ಕಟ್ಕೊಂಡು 4 ಜನ ಸೇರಿ ಅವ್ರು ಪ್ರಾರ್ಥನೆ ಮಾಡುವಾಗ ಆ ಒಂದು ಪ್ರಾರ್ಥನೆಗೆ ದೇವರು ಉತ್ತರ ಕೊಡ್ತಾನೆ. ಅಲ್ಲಿ 19ನೇ ವಚನ ಏನ್ ಹೇಳ್ತದೆ, ಆಗ ಆ ರಹಸ್ಯವು ರಾತ್ರಿಯ ಸ್ವಪ್ನದಲ್ಲಿ ದಾನಿಯೇಲನಿಗೆ ವ್ಯಕ್ತವಾಯಿತು. ಕೂಡಲೇ ದಾನಿಯೇಲನು ಪರಲೋಕ ದೇವರನ್ನು ಹೀಗೆ ಸ್ತುತಿಸಿದ. ನೋಡ್ರಿ, ರಾತ್ರಿ ಆ ಕನಸಿನ ಅರ್ಥ ಏನಂತ ಗೊತ್ತಾಗ್ಬಿಡ್ತು. ಆ ನೆಬೂಕದ್ನೆಚ್ಚರನಿಗೆ ಯಾವ ಕನಸು ಬಂದಿತ್ತು, ಆ ಕನಸಿನ ಅರ್ಥ ಏನಂಬುದಾಗಿ ದಾನಿಯೇಲ್ ಗೊತ್ತಾದ್ಮೇಲೆ ಆ ದಾನಿಯೇಲ್ ಮಾಡ್ತಾನೆ, ಹೋಗಿ ರಾಜನ ಮುಂದೆ ಹೇಳ್ತಾನೆ. ರಾಜನ ಅವ್ರನ್ನ ಏನ್ ಮಾಡ್ತಾನಂದ್ರೆ, ಆ 4 ಜನರ ಉನ್ನತ ಸ್ಥಾನದಲ್ಲಿ ಯಾರ್ಯಾರು ಹೇಳಿಲ್ಲವೋ ಅವ್ರನ್ನೆಲ್ಲ ಕೆಳಗ್ ತಳ್ಳಿ ಇವ್ರ ಮೇಲೆ ಕೇರಿಸ್ತಾನೆ. ಆದ್ರಿಂದ ಪ್ರಿಯ ನನ್ನ ಸಹೋದರ ಸಹೋದರಿಯರೇ, ನಾವೇನ್ ಮಾಡ್ಬೇಕು, ಕುಟುಂಬ ಪ್ರಾರ್ಥನೆ, ಐಕ್ಯದ ಪ್ರಾರ್ಥನೆ, ಸಭೆಗಳಲ್ಲಿ ಒಂದು ಉಜ್ಜೀವನ ಕೂಟಗಳು, ಒಂದು ಕುಟುಂಬದ ಪ್ರಾರ್ಥನೆ, ಯಾವ್ದು ಇತರ ಪ್ರಾರ್ಥನೆ ಮಾಡುವಾಗ ಆ ಪ್ರಾರ್ಥನೆ ಕೂಟಗಳಲ್ಲಿ ನಾವು ಭಾಗಿಯಾಗಿ ದೇವರನ್ನು ಪ್ರಾರ್ಥಿಸುವಾಗ ದೇವರು ಅದ್ಭುತ ಮಾಡ್ತಾನೆ. ದಾನಿಯೇಲನಿಗಿರುವಂತ 3ನೇ ಗುಣ ಏನಂದ್ರೆ, ನಂಬಿಕಸ್ಥನು ಅಥವಾ ನೀತಿವಂತನಾಗಿರ್ತಾನೆ. ದಾನಿಯೇಲನು ನಂಬಿಕಸ್ಥನು, ನೀತಿವಂತನಾಗಿರ್ತಾನೆ. ನಾವು 6ನೇ ಅಧ್ಯಾಯದಲ್ಲಿ ನೋಡ್ತೇವೆ 4ನೇ ವಚನ. ದಾನಿಯೇಲ ಗ್ರಂಥದಲ್ಲಿ 6ನೇ ಅಧ್ಯಾಯ 4ನೇ ವಚನ ಏನ್ ಹೇಳುತ್ತೆ, ಈಗಿರಲು ಮುಖ್ಯಾಧಿಕಾರಿಗಳು, ದೇಶಾಧಿಪತಿಗಳು ರಾಜ್ಯಭಾರದ ವಿಷಯವಾಗಿ ದಾನಿಯೇಲನ ಮೇಲೆ ತಪ್ಪು ಹೊರಿಸುವುದಕ್ಕೆ ಸಂದರ್ಭ ಹುಡುಕುತ್ತಿದ್ದರು. ಆದರೆ ತಪ್ಪು ಹೊರಿಸುವ ಯಾವ ಸಂದರ್ಭವನ್ನು, ಯಾವ ತಪ್ಪನ್ನು ಕಾಣಲಾರದೆ ಹೋದರು. ಅವನು ನಂಬಿಗಸ್ತನೇ ಆಗಿದ್ದನು, ಅವನಲ್ಲಿ ಆಲಸ್ಯವಾಗಲಿ ಅಕ್ರಮವಾಗಿ ಸಿಕ್ಕಲಿಲ್ಲ. ಹಾಲೆಲೂಯಾ. ಪ್ರಿಯರೇ, ದಾನಿಯೇಲನು ಇರುವಂತ ಆ ಸಂಸ್ಥಾನ, ಆ ನೆಬೂಕದ್ನೆಚ್ಚರ ಹೋಗ್ಬಿಟ್ಟಿದ್ದಾನೆ. ಅವನ ಮಗನ್ ದಾರ್ಯಾವೇಶನ್ ಬಂದಿದ್ದಾನೆ. 2ನೇ ದಾರ್ಯಾವೇಶನ್ ಬಂದಿರುವಾಗ ಅಲ್ಲಿ ಏನ್ ನಡೀತಾ ಇದೆ ಪ್ರಿಯರೇ, ದಾರ್ಯಾವೇಶನ ಒಂದು ರಾಜ್ಯಭಾರ ನಿರ್ವಹಿಸುವುದಕ್ಕೋಸ್ಕರ ರಾಜ್ಯದ ಆಯಾ ಭಾಗಗಳ ಮೇಲೆ 120 ಮಂದಿ ದೇಶಾಧಿಪತಿಗಳು ರಾಜನಿಗೆ ನಷ್ಟವಾಗದಂತೆ ಅಲ್ಲಿ 120 ಮಂದಿ ದೇಶಾಧಿಪತಿಗಳಿದ್ದಾರೆ. ಏನು ದಾರ್ಯಾವೇಶನ ಕಾಲದಲ್ಲಿ ಆ 120 ಮಂದಿ ಮತ್ತು ಇನ್ನು ಬೇರೆ ದೇಶಾಧಿಪತಿ ಮೇಲೆ ಲೆಕ್ಕ ತೆಗೆದುಕೊಳ್ಳುವುದಕ್ಕಾಗಿ ದಾನಿಯೇಲನನ್ನ ಪ್ರಥಮ ಸ್ಥಾನದಲ್ಲಿ ಇಡಬೇಕು ಅಂತ ಆ ದಾರ್ಯಾವೇಶನ್ ತೀರ್ಮಾನ ಮಾಡಿದಾಗ ಅಲ್ಲಿರುವಂತ 120 ದೇಶಾಧಿಪತಿಗಳು, ರಾಜ್ಯಾಧಿಪತಿಗಳು ಇವರೆಲ್ಲ ಏನ್ ಮಾಡ್ತಾರಂದ್ರೆ ಕುಯುಕ್ತಿ ಮಾಡ್ತಾರೆ. ಇವನ್ ದಾನಿಯೇಲನು ಯಾವ್ದೋ ಯೆರೂಸಲೇಮಿನಿಂದ ಸೆರೆ ತಗೊಂಡ್ ಬಂದಿರೋನಲ್ಲ, ಇವನು ನಮ್ಮ ದೇಶದವನಲ್ಲ, ಏನಿಲ್ಲ, ಇವನಿಗೆ ಒಂದು ಪ್ರಧಾನಿ ಪೋಸ್ಟ್ ರಾಜನ್ ಕೊಡ್ತೀನಿ ಅಂತ ಹೇಳ್ತಾ ಇದ್ದಾನಲ್ಲ, ಯಾವುದೇ ಕಾರಣಕ್ಕೆ ಇವನ ಬಿಡಬಾರ್ದು. ನಾವಿಲ್ವಾ ಈ ದೇಶದಲ್ಲಿ ಹುಟ್ಟಿ ಬೆಳೆದಿರೋಂಥವ್ರು, ನಾವಿಲ್ವಾ ಇಲ್ಲಿ, ಅವನು ಯಾವುದೇ ಕಾರಣಕ್ಕೂ ಒಂದು ಅಧಿಕಾರ ಕೊಡಬಾರ್ದು. ಅದಕ್ಕಾಗಿ ಏನ್ ಮಾಡ್ಬೇಕಂದ್ರೆ ಅವನಲ್ಲಿ ಏನಾದ್ರೂ ಲೋಪ ಸಿಗ್ತದೇನೋ, ಯಾವ್ದಾದ್ರು ತಪ್ಪು ಸಿಗ್ತದೇನೋ ಅದನ್ನ ಹುಡ್ಕೋಣಂತ ಎಲ್ಲರೂ ಪ್ರಯತ್ನ ಮಾಡ್ತಾರೆ. ಎಲ್ಲರೂ ಪ್ರಯತ್ನ ಮಾಡಿದ್ರು, ಏನ್ ಪ್ರಯತ್ನ ಮಾಡಿದ್ರು ಅಲ್ಲಿ ಅವನಲ್ಲಿ ಯಾವ ಲೋಪದೋಷ ಸಿಗಲ್ಲ. ನೋಡ್ರಿ, ಅವನೇನೋ ಅಲ್ಲಿ ಏನ್ ಹೇಳ್ತಾ ಇದ್ದಾನೆ, ಅವನ್ ನಂಬಿಗಸ್ತನಾಗಿದ್ದಾನೆ, ಅವನಲ್ಲಿ ಆಲಸ್ಯವಾಗಲಿ ಅಕ್ರಮ ಆಗಲಿ ಸಿಕ್ಕಲಿಲ್ಲ. ಆಲಸ್ಯ ಅಂದ್ರೆ ಇವತ್ತಿನ ಕೆಲಸ ಏನಿದೆ ಅವತ್ತೇ ಮಾಡ್ಬಿಡ್ತಾ ಇದ್ದ. ಈಗಿನ ಸರ್ಕಾರದಲ್ಲಿ, ಈ ನಮ್ಮ ಭಾರತ ದೇಶದಲ್ಲಿ ವರ್ಷಗಟ್ಲೆ ಫೈಲ್ಗಳನ್ನ ಅಲ್ಲೇ ಇಟ್ಕೊಂಡಿರ್ತಾರೆ. ಕಾರಣ ಏನು, ಅವನ್ ಲಂಚ ಕೊಡ್ಲಿ ಫೈಲ್ ಮುಂದಕ್ಕೆ ಮಾಡೋಣ, ಅವನ್ ಲಂಚ ಕೊಡ್ಲಿ ಫೈಲ್ ಮುಂದಕ್ಕೆ ಕಳ್ಸೋಣ ಅಂತೇಳಿ ಇವನ್ ಕಸ ತಳ್ಳೋರಿಂದ ಹಿಡಿದು ಸುಪ್ರೀಂ ಕೋರ್ಟ್ ತನಕ ಅನೇಕ ಜಡ್ಜಿಗಳು ಕೂಡ ಲಂಚಕ್ಕಾಗಿ ಏನಾಗ್ತಾ ಇದೆ, ಇದಾಗ್ತಾ ಇದೆ. ಇವತ್ತು ನಾನು ಒಂದು ವಾಟ್ಸಪ್ ಅಲ್ಲಿ ನೋಡ್ತಾ ಇದ್ದೆ, ಒಬ್ಬ ವ್ಯಕ್ತಿ RTO ಮನೆಯಲ್ಲಿ ಒಂದು ಲೋಡ್ ಅಷ್ಟು 500 ರೂಪಾಯಿ ಕಟ್ಟಲು ಜೋಡಿಸಿದ್ದಾನೆ, ಸಿಕ್ಕಾಕೊಂಡು ಆಂಧ್ರದಲ್ಲಿ. ಅಷ್ಟು ಹಣ ಅಕ್ರಮವಾಗಿ ತಗೊಂಡಿದ್ದಾನೆ, ಸಿಕ್ಕಾಕೊಂಡ್ ಬಿಟ್ಟಿದ್ದಾನೆ. ಹೀಗೆ ಈ ಭಾರತ ದೇಶದಲ್ಲಿ ಏನಾಗ್ತಾ ಇದೆ ಅಂದ್ರೆ ಪ್ರತಿಯೊಬ್ಬರು ಲಂಚ 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 ಇಲ್ಲಂದ್ರೆ ಕೆಲಸ ನಡೆಯಲ್ಲ, ಲಂಚ ಇಲ್ಲಾಂದ್ರೆ ಕೆಲಸ ನಡೆಯಲ್ಲ. ಆದ್ರೆ ದಾನಿಯೇಲನ ಜೀವಿತದಲ್ಲಿ ಅವನ ಕೆಲಸದಲ್ಲಿ ಒಂದು ದಿವಸ ಆಲಸ್ಯ ಮಾಡ್ತಾ ಇರಲಿಲ್ಲ. ಆವತ್ತಿನ ಕೆಲಸ ಆವತ್ತೇ ಮುಗಿತಾ ಇತ್ತು. ಅಕ್ರಮ ಯಾವುದೇ ರೀತಿ ಯಾರ ಹತ್ರ ಲಂಚ ಆಗ್ಲಿ, ಯಾರೋ ಒಂದು ಕೆಲಸ ಪೆಂಡಿಂಗ್ ಆಗ್ಲಿ, ಭೇದ ಚಿಕ್ಕವನು ದೊಡ್ಡವನು ಇತ್ತು ಮತ್ತೊಂದು ಯಾವುದೇ ಇರ್ತಾ ಇರ್ಲಿಲ್ಲ. ಅವನಲ್ಲಿ ಯಾವುದೇ ಒಂದು ಆಲಸ್ಯ ಇರ್ಲಿಲ್ಲ, ಅಕ್ರಮ ಇರ್ಲಿಲ್ಲ. ಅವನೇನಾಗಿದ್ದನು,
ನಂಬಿಗಸ್ತನಾಗಿದ್ದನು. ಆದ್ರಿಂದ ನಂಬಿಗಸ್ತನಾಗಿದ್ದರಿಂದ ಅವನಲ್ಲಿ ಯಾವ ಕಂಪ್ಲೇಂಟ್ ಸಿಗ್ಲಿಲ್ಲ. ಅವನೆಷ್ಟೋ ಪ್ರಯತ್ನ ಮಾಡ್ತಾರೆ, ಯಾವ ಕಂಪ್ಲೇಂಟ್ ಸಿಗಲಿಲ್ಲ. ಅಂದ್ರೆ ಯಥಾರ್ಥವಂತನಾಗಿದ್ದಾನೆ. ತನ್ನ ಕೆಲಸ ಕಾರ್ಯಗಳಲ್ಲಿ ಆತನ ಏನು ಕೆಲಸ ಇದೋ ಅವತ್ತನ ಕೆಲಸ ಅವತ್ತೇ ಮುಗಿಸ್ಕೊಂಡು ಹೋಗ್ತಾ ಇದ್ದ. ನಾಳೆಗೆ ಅಂತ ಪೆಂಡಿಂಗ್ ಇಡ್ತಾ ಇರ್ಲಿಲ್ಲ. ಅವನ್ ಯಾಗಿದ್ದು ನಂಬಿಗಸ್ತನ. ಅಲ್ಲಿ ಕೂಡ ಅವರ ಊರುಳು ಸಿಗ್ಲಿಲ್ಲ. ನಾನು ಫಸ್ಟ್ ಹೇಳ್ದಲ್ಲ, ದೇವರು ನಮಗೆ ಆಶ್ರಯ ದುರ್ಗವಾಗಿದೆ. ಆತನ ಇಕ್ಕಟ್ಟಿನಲ್ಲಿ ನಮಗೆ ವಿಶೇಷ ಸಹಾಯಕನು. ಯಾರಿಗೆ ವಿಶೇಷ ಸಹಾಯಕನು? ಯಾರು ಯಥಾರ್ಥವಾಗಿರ್ತಾರೋ, ಯಾರು ನಂಬಿಕಸ್ಥರಾಗಿರ್ತಾರೋ, ಯಾರು ದೇವರ ಆಜ್ಞಾನುಸಾರವಾಗಿ ಜೀವಿಸ್ತಾರೋ ಅವ್ರಿಗೆ ಎಂತ ಕಷ್ಟ ಬಂದ್ರು ಬಿಡಿಸೋವನು ಅದನ್ನ ಬಿಡಿಸ್ತಾನೆ. ದಾನಿಯೇಲನಿಗೆ ತಿನ್ನುವಂತ ಆಹಾರ ಪದಾರ್ಥದೇ ಸೈತಾನ್ ಶೋಧಿಸಿದ. ಇವನು ಚೆನ್ನಾಗಿ ತಿನ್ಸಿ, ಚೆನ್ನಾಗಿ ಕುಡಿಸಿ, ಇವನ್ ಮದ ಏರಿಸಿ ಜ್ಞಾನ ಇಲ್ದಾಗೆ ಮಾಡೋಣ ಅಂತೇಳಿ ತಿನ್ನುವ ಆಹಾರದಲ್ಲಿ ಸೈತಾನ್ ಶೋಧಿಸಿದ. ಅಲ್ಲಿ ಕೂಡ ಗೆದ್ಕೊಂಡು ಬಂದ. ಎರಡನೇದಾಗಿ ಒಂದು ಕನಸು ಬಿಡ್ದು ಆ ಕನಸಿನ ಅರ್ಥ ತಿಳಿದಾಗೆ ಅಲ್ಲಿ ಕೂಡ ನಾಶ ಮಾಡಂತ ಹೇಳುವಾಗ ಐಕ್ಯತೆ ಒಂದು ಪ್ರಾರ್ಥನೆಯಲ್ಲಿ ದೇವರೊಂದಿಗೆ ಅವ್ರು ಏನ್ ಮಾಡಿದ್ರು, ಪ್ರಾರ್ಥಿಸುವಾಗ ಅಲ್ಲಿ ಒಂದು ಸೈತಾನು ಪ್ರಾರ್ಥನೆ ನಿಷ್ಫಲ ಮಾಡ್ಬೇಕಂತ ನೋಡಿದಾಗ ಅಲ್ಲಿ ಕೂಡ ದೇವರು ಅವ್ರಿಗಿಟ್ಟು ಏನ್ ಮಾಡ್ದ ಅಂತ. ಹಾಗಾಗಿ ನಾವೇನ್ ಹೇಳ್ಬೇಕಂದ್ರೆ ಪ್ರತಿಯೊಂದು ಒಂದು ವಿಷಯದಲ್ಲಿ ಜಯ ನಮಗೆ, ಸೋಲು ಸೈತಾನ್ಗೆ. ಜಯ ನಮ್ಗೆ ಸಿಗ್ಬೇಕಂದ್ರೆ ಏನೋ ಮಾಡಬೇಕು, ನಾವು ಯಾವ ಕಾರ್ಯ ಆಗ್ಲಿ ಯಥಾರ್ಥವಾಗಿ ಮಾಡ್ಬೇಕು. ದಾನಿಯೇಲನು ಜಯ ಸಿಗ್ಬೇಕು ಅಂತೇಳಿ ತಿನ್ನುವ ಆಹಾರ ಪದಾರ್ಥಗಳು ತನ್ನ ಕಾಲಮಿತಿಯಲ್ಲಿ ಮಿತವಾಗಿ ಇಟ್ಕೊಂಡಿದ್ದ. ಆಗ ಆ ಸೈತಾನ್ಗೆ ಅಲ್ಲಿ ಜಯ ಸಿಗ್ಲಿಲ್ಲ. ದಾನಿಯೇಲನ್ಗೆ ತನ್ನ ಸ್ನೇಹಿತರು ಸಿಕ್ತು. ಇಲ್ಲಿ ಕನಸಿನ ಅರ್ಥ ಸಿಗುವಾಗ ಅವ್ರು 4 ಜನ ಬಂದು ಐಕ್ಯವಾಗಿ ಗುಂಪಾಗಿ ಪ್ರಾರ್ಥನೆ ಮಾಡೋದ್ರಿಂದ ಸೈತಾನ ಅಲ್ಲಿ ಕೂಡ ಸೋತು ಹೋದ. ದಾನಿಯೇಲನ್ ಜಯ ಸಿಕ್ತು. ಇಲ್ಲಿ ಮೂರನೇದಾಗಿ ಅಲ್ಲಿ ಇರುವಂತ ಎಲ್ಲಾ ಪ್ರಜೆಗಳು, ಮುಖ್ಯಾಧಿಕಾರಿಗಳೆಲ್ಲ ದಾನಿಯೇಲನ್ಗೆ ಆ ಒಂದು ಪೋಸ್ಟ್ ಬರಬಾರ್ದು, ಆ ಪ್ರಧಾನಿ ಪೋಸ್ಟ್ ಬರಬಾರ್ದು ಅಂತೇಳಿ ಎಷ್ಟು ಕುತಂತ್ರ ಮಾಡಿದ್ರು ದಾನಿಯೇಲನ್ನ ಏನು ಮಾಡಕ್ಕಾಗ್ಲಿ. ಕಾರಣ ಏನಂದ್ರೆ ಅವನು ನಂಬಿಗಸ್ತನಾಗಿರ್ತಾನೆ, ಯಥಾರ್ಥವಂತನಾಗಿರ್ತಾನೆ. ಅವನಲ್ಲಿ ಯಾವ ಅಲಸ್ಯ ಆಗ್ಲಿ ಅಕ್ರಮ ಸಿಗಲ್ಲ. ಆದ್ರಿಂದ ಪ್ರಿಯರೇ, ಯಾರಲ್ಲಿ ಅಲಸ್ಯ ಆಗ್ಲಿ ಅಕ್ರಮವಾಗಿ ಇಲ್ಲದೆ ದೇವರ ಕಾರ್ಯಗಳು, ದೇವರ ವಿಷಯದಲ್ಲಾಗ್ಲಿ ಲೋಕಾಂಶವರೆಗೆ ನಾವು ಮಾಡುವಂತ ಕೆಲಸ ಕಾರ್ಯಗಳು, ಉದ್ಯೋಗಗಳಲ್ಲಿ ಯಥಾರ್ಥವಾದ ಕೆಲಸ ಮಾಡಿದ್ರೆ ದಾನಿಯೇಲನ್ನ ಜಯಿಸಿದ ದೇವರು, ದಾನಿಯೇಲನ್ ಜಯ ಕೊಟ್ಟಂತ ದೇವರು ನಿಮಗೂ ಕೊಡ್ಲಿಕ್ಕೆ ಆತನ ಶಕ್ತನಾಗಿದ್ದಾನೆ. ದಾನಿಯೇಲ ಒಬ್ಬ ಬೇರೆ ದೇಶದಿಂದ ಸರಿಯಾಗಿ ಒಯ್ಯಕೊಂಡಂತ ಒಬ್ಬ ವ್ಯಕ್ತಿಗೆ ಒಂದು ಪ್ರಧಾನಿ ಸ್ಥಾನ ಸಿಗ್ಬೇಕಂದ್ರೆ ಅಷ್ಟು ಸುಲಭ ಅಲ್ಲ. ಆದ್ರೆ ಪ್ರಿಯರೇ, ದಾನಿಯೇಲನ 4ನೇ ಗುಣ ಏನೆಂಬುದಾಗಿ ನಾವು ನೋಡುವಾಗ ಪ್ರಾರ್ಥಿಸುವಂತ ಗುಣ ಇತ್ತು. ಏನೇ ಸಮಸ್ಯೆ ಬರ್ಲಿ ಆತನು ಪ್ರಾರ್ಥನೆ ಬಿಡ್ತಾ ಇರ್ಲಿಲ್ಲ. ಎಂತ ಸಮಸ್ಯೆ ಬಂದ್ರು ಪ್ರಾರ್ಥನೆ ಆತನು ಬಿಡದೆ ಜೈವೀರನಾಗಿ ಆತನು ಪ್ರಾರ್ಥಿಸ್ತಾ ಇದ್ದನು. ದಾನಿಯೇಲನ ಜೀವಿತದಲ್ಲಿ ಈ 4ನೇ ವಚನ ಆಗೋದ್ಮೇಲೆ ಮತ್ತೆ ಆತನ ಹಂಗೆ ಬಿಡ್ಲಿಲ್ಲ. ಅವರೆಲ್ಲಾನು ಮತ್ತೆ ಆತನ ಮೇಲೆ ಕುಯುಕ್ತಿ ಮಾಡ್ತಾರೆ, ಇನ್ನು ಮತ್ತೆ ಪ್ಲಾನ್ ಮಾಡ್ತಾರೆ. ಏನ್ ಮಾಡೋದು, ಯಾವ ರೀತಿಯಲ್ಲಿ ದಾನಿಯೇಲನ ತಪ್ಪುಡ್ಕಕ್ ಇಲ್ವೇ. ದಾನಿಯೇಲನಿಗೆ ಒಂದು ಮುಖ್ಯವಾದ ಗುಣಲಕ್ಷಣ ಏನಂದ್ರೆ ಆತನ ದಿನಕ್ಕೆ 3 ಆವರ್ತಿ ಪ್ರಾರ್ಥನೆ ಮಾಡೋವನು. ಈ ವಿಷಯದಲ್ಲಿ ದಾನಿಯೇಲನ ತಪ್ಪು ಹುಡುಕ್ಬೋದು, ದಾನಿಯೇಲನ ಸಿಕ್ಕಾಕ್ಸ್ಬೋದು ಅಂತೇಳಿ ಅವ್ರು ಏನ್ ಮಾಡ್ತಾರೆ ಅಂದ್ರೆ, ಪ್ರಿಯರೇ 6ನೇ 10ನೇ ವಚನ ನೋಡ್ರಿ. ಶಾಸನಕ್ಕೆ ರುಜುವಾದದ್ದು ದಾನಿಯೇಲನಿಗೆ ತಿಳಿದಾಗ ಅವನು ತನ್ನ ಮನೆಗೆ ಹೋಗಿ ಯೆರೂಸಲೇಮಿನ ಕಡೆಗೆ ಕದವಿಲ್ಲದ ಕಿಟಕಿಗಳುಳ್ಳ ತನ್ನ ಮಹಡಿಯ ಕೋಣೆಯಲ್ಲಿ ಯಥಾಪ್ರಕಾರ ದಿನಕ್ಕೆ 3 ಆವರ್ತಿ ಮೊಣಕಾಲೂರಿ ತನ್ನ ದೇವರಿಗೆ ಪ್ರಾರ್ಥನೆ ಮಾಡಿ ಸ್ತೋತ್ರ ಸಲ್ಲಿಸುತ್ತಿದ್ದನು. ಹಲ್ಲೆಲೂಯಾ. ಇಲ್ಲಿ 4ನೇ ಪಾಯಿಂಟ್ ಅಂದ್ರೆ ಪ್ರಾರ್ಥನಾ ವೀರನಾಗಿರ್ತಾನೆ. ಹಾಗಾಗಿ ಈ ಪ್ರಾರ್ಥನಾ ವಿಷಯದಲ್ಲಿ ಅವನ್ನ ಸಿಕ್ಕಾಕ್ಸ್ಬೋದು ಅಂತೇಳಿ ಅಲ್ಲಿ ರಾಜನ ಹತ್ರ ಹೋಗಿ ಒಂದು ಪತ್ರ ರಾಜಾಜ್ಞೆ ಹೊರಡಿಸ್ತಾರೆ. ಏನಂತ, ರಾಜನೇ 30 ದಿವಸಗಳ ಕಾಲ ಯಾರು ಯಾವ ದೇವರಿಗೂ ವಿಜ್ಞಾಪನೆ ಮಾಡಬಾರ್ದು, ಯಾವ ದೇವರಿಗೂ ವಿಜ್ಞಾಪನೆ ಮಾಡಬಾರ್ದು, ಪ್ರಾರ್ಥನೆ ಮಾಡಬಾರ್ದು, ಯಾರು ಇತರ ಜನರ ಹತ್ರ ಕೂಡ ಹಂಚ್ಕೋಬಾರ್ದು. ಏನೇ ಇದ್ರು ಅವ್ರು ನಿನ್ನ ಹತ್ರ ಬಂದು ಹೇಳ್ಬೇಕು. ಪ್ರಾರ್ಥನೆ ವಿಜ್ಞಾಪನೆಗಳು ಏನಿದ್ರು ನಿನ್ನ ಹತ್ರ 30 ದಿವಸ ಹೇಳ್ಕೋಬೇಕು. ಒಂದು ವೇಳೆ ನಿನ್ನ ಹತ್ರ ಬರ್ದೆ ಅವರು ಅವ್ರ ದೇವರನ್ನ
ಪೂಜೆ ಮಾಡೋದಾಗ್ಲಿ, ಪ್ರಾರ್ಥನೆ ಮಾಡೋದಾಗ್ಲಿ, ಅವ್ರ ಕಷ್ಟಗಳು ಬೇರೆಯವ್ರಿಗೆ ಹೇಳ್ಕೊಳ್ಳೋದು ವಿಷಯ ಗೊತ್ತಾದ್ರೆ ಅವ್ರನ್ನೇನ್ ಮಾಡ್ಬೇಕು, ಸಿಂಹಗಳ ಗವಿಯಲ್ಲಿ ಹಾಕಿ ಅವ್ರ ನಾಶ ಮಾಡ್ಬೇಕು. ಈ ಒಂದು ರಾಜಾಜ್ಞೆ ಮಾಡು ಅಂತ ಹೇಳಿ ಏನ್ ಮಾಡ್ತಾರೆ ಅಂದ್ರೆ ಅವರು ಆ ಒಂದು ರಾಜಾಜ್ಞೆ ಕೂಡ ಹೊರಡಿಸ್ಬಿಡ್ತಾರೆ. ರಾಜನ ಲೆಟರ್ ಬರ್ದಾಯ್ತು, ರಾಜನ ಉಂಗುರ ತೆಗೆದು ಅದರ ಮೇಲೆ ಮುದ್ರೆ ಹೊಡೆದಾಯ್ತು. ಆಗ ಏನಾಗುತ್ತಂದ್ರೆ ಪ್ರಿಯರೇ, ಅಲ್ಲೇನಾಗುತ್ತಂದ್ರೆ ಆ ಒಂದು ಆಜ್ಞೆ ದಾನಿಯಲ್ ಗೊತ್ತಾಗ್ತದೆ. ಆ ಆಜ್ಞೆ ದಾನಿಯಲ್ ಗೊತ್ತಾಗ್ದಾಗ ದಾನಿಯಲ್ ಏನ್ ಮಾಡ್ತಾನಂದ್ರೆ ಅವನು ಭಯ ಪಡೋದಿಲ್ಲ. ನಿತ್ಯವೂ ಭಜಿಸುವಂತ ದೇವರು, ಪ್ರಾರ್ಥಿಸುವಂತ ದೇವರು ನನಗೆ ಸಹಾಯ ಮಾಡ್ತಾನೆ ಅಂತ ನಿರ್ಧಾರ ಮಾಡಿ ಯಥಾ ಪ್ರಕಾರ ತಿಳಿದ ಮೇಲೆ ಮನೆಗೆ ಹೋಗ್ಬಿಟ್ಟು ಆತನ ಏನ್ ಮಾಡ್ತಾನೆ, ಬೆಳಗ್ಗೆ ಮಾಮೂಲಿ ಆತನ ಟೈಮ್ ಯಾವಷ್ಟು ಟೈಮ್ ಇರ್ತದೋ ಅಷ್ಟು ಟೈಮ್ ಪ್ರಾರ್ಥನೆ ಮಾಡ್ತಾನೆ. ಯೆರೂಸಲೇಮ್ ಕಡೆ, ಯೆರೂಸಲೇಮ್ ಈ ಕಡೆ ಇದ್ದದಕ್ಕೋ ಇದೊಂದು ಕಿಟಕಿ, ಅದಕ್ಕೆ ಕಿಟಕಿಗಳಿಲ್ಲ, ಒಂದು ಓಪನ್ ಪ್ಲೇಸ್, ಆ ಕಡೆ ಕುತ್ಕೊಂಡು ಮೊಣಕಾಲು ಹಾಕಿ ಯೆರೂಸಲೇಮ್ ಶುಭಕ್ಕೋಸ್ಕರ ಪ್ರಾರ್ಥನೆ ಮಾಡ್ತಾ ಇದ್ದಾನೆ. ಯೆರೂಸಲೇಮ್ ಶುಭಕ್ಕೋಸ್ಕರ ಎಷ್ಟು ಸಾರಿ ಪ್ರಾರ್ಥನೆ ಮಾಡ್ತಾ ಇದ್ದಾನೆ, ದಿನಕ್ಕೆ 3 ವರ್ತಿ. ಇವಾಗ ನಮ್ಮ ಯೆರೂಸಲೇಮ್ಗೆ ಒಂದು ಆಪತ್ತು ಬಂದಿದೆ, ಯೆರೂಸಲೇಮ್ ಅಲ್ಲಿ ಯುದ್ಧ ನಡೀತಾ ಇದೆ. ನಾವೇನ್ ಮಾಡ್ಬೇಕು, 126ನೇ ಕೀರ್ತನೆ 6ನೇ ವಚನ, 122:6 ಅನ್ಕೊಂತೀನಿ. ಯೆರೂಸಲೇಮಿನ ಶುಭಕ್ಕೋಸ್ಕರ ಪ್ರಾರ್ಥಿಸಿರಿ. ಯೆರೂಸಲೇಮೇ, ನಿನ್ನ ಪ್ರೀತಿಸುವವರಿಗೆ ಸೌಭಾಗ್ಯ ಉಂಟಾಗಲಿ. ನೋಡ್ರಿ ಏನ್ ಹೇಳ್ತಾ ಇದ್ದಾನೆ, ಯೆರೂಸಲೇಮ ಶುಭಕ್ಕೋಸ್ಕರ ಪ್ರಾರ್ಥಿಸಿರಿ. ಯೆರೂಸಲೇಮೇ, ನಿನ್ನನ್ನು ಪ್ರೀತಿಸುವವರಿಗೆ ಸೌಭಾಗ್ಯ ಉಂಟಾಗಲಿ. ಯೆರೂಸಲೇಮ್ ಶುಭಕ್ಕೋಸ್ಕರ ಪ್ರಾರ್ಥನೆ ಮಾಡ್ಬೇಕು. ಯಾಕಂದ್ರೆ ನೀನು ನಾನು ನಾವೆಲ್ಲರೂ ಯೆರೂಸಲೇಮ್ ಸೇರುವಂತವ್ರು, ನಾವು ಯೆರೂಸಲೇಮ್ ಪಟ್ಟಣಕ್ಕೆ ಹೋಗುವಂತವ್ರು. ಹಾಗಾಗಿ ಯೆರೂಸಲೇಮ್ ಕಷ್ಟ ಬಂದಿದೆ. ಇವಾಗ ಅಲ್ಲಿ ಯುದ್ಧಗಳು ನಡೀತಾ ಇದೆ. ನಾವೇನ್ ಮಾಡ್ಬೇಕು, ಪ್ರಾರ್ಥನೆ ಮಾಡ್ಬೇಕು. ದೇವರೇ, ನಮ್ಮ ಪ್ರಾರ್ಥನೆ ಕೇಳಿ ಉತ್ತರ ಕೊಡಪ್ಪ, ಆಶೀರ್ವಾದ ಮಾಡಪ್ಪ, ಆಶೀರ್ವಾದ ಮಾಡಪ್ಪ ಅಂತ ಹೇಳಿ ಏನ್ ಮಾಡ್ಬೇಕು, ಪ್ರಾರ್ಥನೆ ಮಾಡ್ಬೇಕು. ಇಲ್ಲಿ ದಾನಿಯೇಲ್ ದಿನಕ್ಕೆ 3 ಹೊತ್ತು ಯೆರೂಸಲೇಮ್ ಕಡೆ ಕುತ್ಕೊಂಡು ಪ್ರಾರ್ಥನೆ ಮಾಡ್ತಾ ಇದ್ದಾನೆ. ಅಲ್ಲೇನಾಗ್ತಾ ಇದೆ ಅಂದ್ರೆ, ಪ್ರಿಯ ನನ್ನ ಸಹೋದರ ಸಹೋದರರೇ, ಖಂಡಿತವಾಗ್ಲೂ ದೇವರು ಗಲಿಬಿಲಿಗೆ ಕಾರಣ ಅಲ್ಲ. ದೇವರು ಯಾವತ್ತಿದ್ರು ತನ್ನ ಕಾರ್ಯ ಮಾಡ್ತಾನೆ. ಇವನು ಎಷ್ಟು ಸೈತಾನು, ಎಷ್ಟು ಕುತಂತ್ರಗಳು ದಾನಿಯೇಲ ಮೇಲೆ ತಂದ್ರು ಕೂಡ ಅವನೇನಾಗ್ತಾ ಇದ್ದಾನೆ, ಅವನ್ ಸೋತು ಹೋಗ್ಲಿಲ್ಲ. ನೀವು ಸಿಂಹದ ಗವಿಯಲ್ಲಿ ಹಾಕ್ತೀರಾ, ನನ್ ತಿನ್ಸಕ್ ಪ್ಲಾನ್ ಮಾಡ್ತಾ ಇದ್ರೆ, ನನ್ನ ದೇವ್ರ ಶಕ್ತನಾಗಿದ್ರೆ ನನ್ನ ದೇವ್ರು ನಾನು ಕಾಪಾಡ್ತಾನೆ ಅಂತ ಹೇಳಿ ಮಾಡ್ತಾನೆ. ಅವನು ಹೋಗ್ಬಿಟ್ಟು ಯಥಾ ಪ್ರಕಾರ ದಿನಕ್ಕೆ 3 ಹೊತ್ತು ಪ್ರಾರ್ಥನೆ ಮಾಡುವಾಗ ಇವರೆಲ್ಲರಿಗೂ ತಪ್ಪು ಸಿಕ್ಕೋಯ್ತು. ತಪ್ಪು ಸಿಕ್ಕುವಾಗ ಅವರೆಲ್ಲ ರಾಜನ ಹತ್ರ ಬಂದ್ಬಿಡ್ತಾರೆ ತಪ್ಪೆತ್ಕೊಂಡು. ಈಗ ಅವನು ದಿನಕ್ಕೆ 3 ಹೊತ್ತಿ ನಿನ್ನನ್ನು ಪ್ರಾರ್ಥನೆ ಮಾಡ್ತಾ ಇಲ್ಲ, ತನ್ನ ದೇವ್ರು ಪ್ರಾರ್ಥನೆ ಮಾಡ್ತಾ. ಇವಾಗ ಅವನು ತಪ್ಪು ಸಿಕ್ಕಿದ್ದಾನೆ, ಅವನು ಸಿಂಹದ ಗವಿಯಲ್ಲಿ ಹಾಕು. ರಾಜನಿಗೂ ದಾನಿಯೇಲನಿಗೂ ಒಂದು ಫ್ರೆಂಡ್ಶಿಪ್, ಒಂದು ಐಕ್ಯತೆ ಏರ್ಪಟ್ಟಿರ್ತದೆ. ಹಾಗಾಗಿ ರಾಜನು ಏನೇ ಮಾಡಿ ದಾನಿಯೇಲನ ತಪ್ಪಿಸ್ಬೇಕಂತ ಎಷ್ಟೋ ಪ್ರಯತ್ನ ಮಾಡ್ತಾನೆ. ಆದ್ರೆ ಅವರು ವಿರುದ್ಧವಾಗಿ ರಾಜನಿಗೆ ಆನ್ಸರ್ ಮಾಡ್ತಾರ. ರಾಜನೇ, ನೀನು ಕೊಟ್ಟಿರುವಂತ ರಾಜಾಜ್ಞೆ ನೀನ್ ನೆರವೇರಿಸದೇ ಇದ್ರೆ ಬೇರೆ ದೇಶಗಳೆಲ್ಲ ನಿನ್ ಮೇಲೆ ಬೆರಳು ತೋರಿಸ್ತಾರೆ. ಅವನ್ ತಪ್ಪು ಮಾಡಿದಾನೆ, ಅವನ್ ಸಿಂಹದ ಗವಿಯಲ್ಲಿ ಹಾಕ್ಲೇಬೇಕು ಅಂತ ಹೇಳಿ ಫುಲ್ ಒತ್ತಾಯ ಮಾಡ್ಬಿಡ್ತಾರೆ. ಒತ್ತಾಯ ಮಾಡಿದಾಗ ರಾಜನ ವಿಧಿ ಇಲ್ಲದೆ ಏನ್ ಮಾಡ್ತಾನೆ ಅಂದ್ರೆ, ಸರಿ ಅವನ್ ತಗೊಂಡೋಗಿ ಸಿಂಹದ ಗವಿಯಲ್ಲಿ ಹಾಕ್ಬಿಡ್ರಿ ಅಂತ ಹೇಳಿ ಹೊರಟು ಹೋಗ್ಬಿಡ್ತಾನೆ. ಆ ರಾತ್ರಿ ಅನ್ನಪಾನಗಳು ತಿನ್ನೋದಿಲ್ಲ, ಮ್ಯೂಸಿಕ್ ತರಿಸ್ಕೊಳ್ಳೋದಿಲ್ಲ, ಯಾವುದೇ ರೀತಿ ಸುಖ ಸಂತೋಷ ಕೊಡೋದಿಲ್ಲ. ಹಾಗೆ ದಾನಿಯೇಲ ಬಗ್ಗೆ ಚಿಂತೆ ಮಾಡ್ತಾ ಮಾಡ್ತಾ ಹಾಗೆ ನಿದ್ದೆ ಮಾಡ್ಬಿಡ್ತಾನೆ. ಇನ್ನು ಬೆಳಗ್ಗೆ ಮೊದಲೇ ಮುಂಚಿತವಾಗಿ ಎದ್ದು ಬಿಡ್ತಾನೆ. ಎದ್ದು ಬಿಟ್ಟು ಸೀದಾ ಸಿಂಹದ ಗವಿ ಹತ್ರ ಬಂದ್ಬಿಡ್ತಾನೆ. ಸಿಂಹದ ಗವಿ ಹತ್ರ ಬಂದು, ದಾನಿಯೇಲನೇ, ನಿತ್ಯವೂ ನೀನು ಭಜಿಸುವ, ನೀನು ಆರಾಧಿಸುವ ದೇವರು ನಿನ್ನನ್ನು ಉದ್ಧರಿಸುವ ಶಕ್ತನಾದನು ಅಂತೇಳಿ ದಾನಿಯೇಲ ಕೂಗ್ತಾ ಇದ್ದಾನ್ರಿ. ಅವಾಗ ದಾನಿಯೇಲ ಏನ್ ಹೇಳ್ತಾ ಇದ್ದಾನೆ, ಅಲ್ಲಿ ನಾವು 21ನೇ ವಚನದಲ್ಲಿ ನೋಡುತ್ತೇವೆ. ಏನ್ ಹೇಳ್ತಾನೆ, ದಾನಿಯೇಲನು ರಾಜನಿಗೆ ಅರಸೇ, ಚಿರಂಜೀವಿಯಾಗಿರು. ನನ್ನ ದೇವರು ತನ್ನ ದೂತನನ್ನು ಕಳಿಸಿ ಸಿಂಹಗಳ ಬಾಯಿಗಳನ್ನು ಬಂಧಿಸಿದನು. ಅವುಗಳಿಂದ ನನಗೆ ಯಾವ ಹಾನಿಯೂ ಆಗಲಿಲ್ಲ, ಏಕೆಂದ್ರೆ ಆತನ ದೃಷ್ಟಿಗೆ ನಾನು ನಿರ್ಮಲನಾಗಿ ಕಂಡು ಬಂದೆನು. ರಾಜನಾದ ನಿನಗೂ ಯಾವ ದ್ರೋಹವನ್ನು ಮಾಡಲಿಲ್ಲ. ನೋಡ್ರಿ, ಯಾವಾಗ ಅವನು ಪ್ರಾರ್ಥನೆ ಏನ್ ಮಾಡ್ತೋ ಅವನ ಸೋಲಿಸಲಿಲ್ಲ. ಆ ಸಿಂಹದ ಗವಿಯಲ್ಲಿ ಹಾಕಿದಾಗ ಅಲ್ಲಿ 1, 2 ಅಲ್ಲ, ಬೇಜಾನಿದೆ. ಆದ್ರೆ ದೇವದೂತರು ಹಿಡಿದು ಬಂದ್ಬಿಡ್ತಾನೆ. ಸಿಂಹದ ಗವಿ ಹತ್ರ ದೇವದೂತರು ಹಿಡಿದು ಬಂದು ಅಲ್ಲಿ ಏನ್ ಮಾಡ್ತಾ ಇದ್ದಾನೆ,
ಆ ಸಿಂಹಗಳಿಗೆಲ್ಲಾನು ವಾರ್ನಿಂಗ್ ಮಾಡ್ತಾರೆ, ಯಾರು ಮುಟ್ಟಬಾರ್ದು, ಅವನು ದೇವಭಕ್ತನು, ಅವನು ಯಾರು ಮುಟ್ಟಬಾರ್ದು. ಇವತ್ತು ರಾತ್ರಿ ನೀವು ಉಪವಾಸ ಇರ್ರಿ. ಇವತ್ತು ಒಬ್ಬನೇ ಬಂದಿರೋದು, ಆ ಒಬ್ಬನ್ ತಿಂದು ನಿಮ್ಗೆ ಯಾಕೆ ಸಾಕಾಗಲ್ಲ, ಒಂದು ಪೀಸು ಬರಲ್ಲ ಅವನು. ಇವತ್ತು ಸುಮ್ಮನೆ ಇರ್ರಿ. ಅವನು ಪ್ರಾರ್ಥನಾ ಪಾರ್ದ, ದೇವ್ರಿಗೆ ಇಷ್ಟವುಳ್ಳವನು. ದೇವರಾಜ್ಞೆ ಅಂತ ಹೇಳಿ ಆ ದೂತನ್ ಬಂದು ಯಾವಾಗ ಸಿಂಹಗಳಿಗೆ ಮಾತಾಡಿದನೋ ಆ ಸಿಂಹಗಳೆಲ್ಲ ಅವನ ಸುತ್ತಲೂ ಕುತ್ಕೊಂಡಿದೆ. ಆ ರಾತ್ರಿ ಎಲ್ಲ ಅವನು ಪ್ರಾರ್ಥನೆಯಲ್ಲಿದ್ದಾನೆ. ಸುತ್ತಲೂ ಸಿಂಹಗಳು ಅವನು ಪ್ರಾರ್ಥನೆ ಕೇಳ್ತಾ ಇದೆ. ಸರಿ, ಬೆಳಗ್ಗೆನೆ ಬಂದು ಆತನ ಏನ್ ಮಾಡಿದ್ರು, ಮೇಲೆ ಕೆತ್ತುವಾಗ ಅಪ್ರಿಯರೇ, ಅಲ್ಲಿ ಏನಾಗ್ತಾ ಇದೆ ಅಂದ್ರೆ ಆ ದಾನಿಯೇಲನು ಆ ದೂತನ್ ಬಂದ ಅವನು ಬಂಧಿಸುವಾಗ ದಾನಿಯೇಲ ಏನ್ ಮಾಡ್ತಾನೆ ಅಂದ್ರೆ ಸಾರಿ ದೇವ್ರೆ ನನ್ ಕ್ಷಮಿಸಪ್ಪ. ಅಲ್ಲಿ ಏನಾಗ್ತಾ ಇದೆ ಅಂದ್ರೆ ಆ ದೂತನ ಬಂಧಿಸುವ ಆ ದೂತನ್ ಬಂದು ಹೇಳುವಾಗ ಸಿಂಹಗಳೆಲ್ಲ ಸುಮ್ಮನೆ ಆಗ್ಬಿಡ್ತಾರೆ. ಮಾರನೇ ದಿವಸ ರಾಜನ್ ಬಂದು ಮೇಲೆ ಕೆತ್ರಿ ಅಂತ ಹೇಳುವಾಗ ಆ ದಾನಿಯೇಲ ಮೇಲೆ ಕೆತ್ತುತ್ತಾರೆ. ಆ ಮೇಲೆ ಕೆತ್ತುವಾಗ ದಾನಿಯೇಲನ ಪ್ರಿಯರೇ, ಬೇಲಕ್ಕೆ ಬಂದಾಗ ರಾಜನು ಮತ್ತೊಂದು ಆಜ್ಞೆ ಮಾಡ್ತಾನೆ. ಈ ದಾನಿಯೇಲನ ಮೇಲೆ ಯಾರ್ಯಾರು ದೂರ ಹೇಳಿದ್ರು ಅವ್ರನ್ನೆಲ್ಲ ಹೇಳ್ಕೊಂಡ್ ಬನ್ರಿ ಅನ್ನುವಾಗ ದಾನಿಯೇಲನ ಮೇಲೆ ಯಾರ್ಯಾರು 120 ಮಂದಿ ದೇಶಾಪತಿಗಳು ಅವನ ಮೇಲೆ ದೂರ ಹೇಳಿದ್ರು. ದಾನಿಯೇಲನ ಮೇಲೆ ದೂರ ಹೇಳಿದ 120 ಮಂದಿ ಮತ್ತೆ ಆತನ ಹೆಂಡತಿ ಮಕ್ಕಳನ್ನ ಎಲ್ಲರನ್ನು ತಂದು ಸಿಂಹದ ಗವಿಯಲ್ಲಿ ಹಾಕ್ಬಿಡ್ತಾರೆ. ಹಾಕುವಾಗ ಆ ಸಿಂಹಗಳೆಲ್ಲನು ಸಾಮಾನ್ಯವಾಗಿ ಮೂಳೆ ತಿನ್ನೋದಿಲ್ಲ, ಮೂಳೆ ಮುಟ್ಟೋದೇ ಇಲ್ಲ ಸಿಂಹಗಳು ಯಾವುದೇ ಕಾರಣಕ್ಕೂ. ಮಾಂಸ ಮಾತ್ರ ತಿಂದು ಮೂಳೆಗಳು ಬಿಟ್ಟು ಹೋಗ್ತವೆ. ಆದ್ರೆ ಆ ಸಿಂಹದ ಗವಿಯ ಒಳಗಡೆ ಹಾಕೋಷ್ಟ್ರೊಳಗಾಗಿ ಅವ್ರ ಮೂಳೆಗಳ ಚೂರ್ ಮಾಡಿಬಿಟ್ಟು ಅಂತ ಹೇಳ್ತಾರೆ. ಇಲ್ಲಿ ಬೈಬಲ್ ಅಲ್ಲಿ ಬರಲಿದೆ. ಅವ್ರ ಮೂಳೆಗಳನ್ನ ಚೂರ್ ಮಾಡ ಅಂದ್ರೆ ಎಷ್ಟು ಸಿಂಹಗಳಿರ್ಬೋದು ಲೆಕ್ಕ ಹಾಕೊಳ್ರಿ. 120 ಮಂದಿ ಕೇಂದ್ರ ದೇಶಾಧಿಪತಿಗಳು ಅವ್ರ ಹೆಂಡತಿರು ಒಬ್ಬೊಬ್ರು ಅಂದ್ರು 120 ಮಂದಿ, 240 ಮಂದಿ, ಒಂದಿಬ್ಬರು ಮಕ್ಕಳು ಅಂದ್ಕೊಳ್ರಿ. ಅಲ್ಲಿಗೆ ಎಷ್ಟಾಯ್ತು? 240 480 ಜನ. 480 ಜನರ ಮೂಳೆಗಳು ಚೂರ್ ಮಾಡಿದ್ರೆ ಆ ಗವಿಯಲ್ಲಿ ಎಷ್ಟು ಸಿಂಹಗಳಿರ್ತಾವ ಲೆಕ್ಕ ಹಾಕೊಳ್ರಿ. ಆದ್ರೆ ದಾನಿಯೇಲನ ಮುಟ್ಟಕ್ಕೆ ಅವಕಾಶಗಳು ಯಾಕೆ? ದಾನಿಯೇಲನೊಟ್ಟಿಗೆ ದೇವರಿದ್ದಾನೆ. ಹಾಗಾಗಿ ಪ್ರಿಯ ನನ್ನ ಸಹೋದರ ಜಯ ನಮಗೆ, ಸೋಲು ಸೈತಾನನಿಗೆ. ಸೋಲು ಸೈತಾನ ಸಿಗ್ಬೇಕಂದ್ರೆ ನಮ್ಮಲ್ಲಿ ದೇವರು ಇರ್ಬೇಕು. ಅವಾಗ ಎಂತ ಶೋಧನೆ ಬಂದ್ರು, ಎಂತ ಕಷ್ಟ ಬಂದ್ರು, ಎಂತ ವೇದನೆ ಬಂದ್ರು ದೇವ್ರ ಏನ್ ಮಾಡ್ತಾನೆ, ಎಲ್ಲಾ ಶೋಧನೆಗಳಿಂದ ಎಲ್ಲಾ ಕಷ್ಟದಿಂದ ಬಿಡ್ತಾನೆ. ದಾನಿಯೇಲ 4 ಗುಣಗಳು ಏನಿತ್ತು ಅಂದ್ರೆ, ಅವನು ಮೊದಲನೇದಾಗಿ ಆಹಾರದಲ್ಲಿ ಕ್ರಮವಾಗಿದ್ದ, ಎರಡನೇದಾಗಿ ಐಕ್ಯ ಪ್ರಾರ್ಥನೆಯಲ್ಲಿ ಕ್ರಮವಾಗಿದ್ದ, ಮೂರನೇದಾಗಿ ನಂಬಿಗಸ್ತನಾಗಿದ್ದ, ನಾಲ್ಕನೇದಾಗಿ ಪ್ರಾರ್ಥನಾ ವೀರನಾಗಿದ್ದ. ಆದ್ರಿಂದ ಪ್ರಿಯ ನನ್ನ ಸಹೋದರರೇ, ಯಾರ್ಯಾರು ಪ್ರಾರ್ಥನಾ ವೀರರಾಗಿರ್ತಾರೋ, ಯಾರು ದಾನಿಯೇಲನ ಜೀವಿತವನ್ನು ಜೀವಿಸ್ತಾರೋ, ಹಾಗೆ ದಾನಿಯೇಲನ ಜೀವಿತವನ್ನು ರೀತಿಯಲ್ಲಿ ಜೀವಿಸಿದಂತವ್ರಿಗೆ ದಾನಿಯೇಲನ್ನು ಎಷ್ಟು ಆಶೀರ್ವದಿಸಿದನೋ ಅಷ್ಟು ಆಶೀರ್ವಾದ ನಿಮಗೂ ಕೂಡ ಆತನು ಕೊಡ್ಲಿಕ್ಕಿದ್ದಾನೆ. ದಾನಿಯೇಲನು 3 ರಾಜರ ಕೈ ಕೆಳಗೆ ಪ್ರಧಾನ ಕೆಲಸ ಮಾಡ್ತಾನೆ. 3 ರಾಜರ ಕೈ ಕೆಳಗೆ ಪ್ರಧಾನ ಕೆಲಸ ಮಾಡ್ತಾನೆ. ಅಂತ ಮಹಾಪದವಿ ದಾನಿಯೇಲ ಸಿಕ್ತು. ಅಂತ ದೇವಾದಿ ದೇವರು ನಾವು ಕೂಡ ಸ್ತುತಿಸಿ ಕೊಂಡಾಡುವಾಗ, ಆತನ ಮಹಿಮೆ ಪಡಿಸುವಾಗ ದೇವರು ನಮ್ಮೊಟ್ಟಿಗಿದ್ದು ನಮ್ಮನ್ನು ಕೂಡ ಆಶೀರ್ವಾದ ಮಾಡಲಿ. ದೇವರು ನಾಮ ಸ್ತೋತ್ರವಾಗಿ ಪ್ರಾರ್ಥನೆ ಮಾಡು. ಪ್ರೀತಿಯುಳ್ಳ ಯೆಸಯ್ಯ, ನಿನ್ನ ಪರಿಶುದ್ಧವಾದ ನಾಮ ಸ್ತೋತ್ರವಂದರೆ ಸ್ವಾಮಿ. ನೀನ್ ಒಳ್ಳೆ ದೇವರು ಸ್ವಾಮಿ. ಅಪ್ಪ, ನೀನ್ ಒಳ್ಳೆ ದೇವರು ಸ್ವಾಮಿ. ಒಳ್ಳೆ ಕಾರ್ಯ ಮಾಡಿ ಸ್ವಾಮಿ, ಒಳ್ಳೆ ಕಾರ್ಯ ಮಾಡಿ ಸ್ವಾಮಿ. ನೀನಪ್ಪ ಈ ಮಾತುಗಳಿಂದ ನಮ್ಮ ಎಚ್ಚರಿಸಿದಕ್ಕಾಗಿ ಸ್ತೋತ್ರ. ಈ ಮಾತುಗಳು ಕೇಳೋ ಪ್ರತಿಯೊಬ್ಬರನ್ನಪ್ಪ, ಈ ಮಾತುಗಳು ಕೇಳೋ ಪ್ರತಿಯೊಬ್ಬರು ನೀನು ಆಶೀರ್ವದಿಸಪ್ಪ. ನೀನು ಆಶೀರ್ವದಿಸ. ದಾನಿಯೇಲನ ಹಾಗೆ ಪ್ರತಿಯೊಬ್ಬರು ಜೀವಿಸಿ ದೇವರಿಂದ ಜಯ ಹೊಂದುವಂತೆ ನೀನ್ ತಾನೇ ಸಹಾಯ ಮಾಡಿ ಆಶೀರ್ವದಿಸಬೇಕೆಂದು ನಜರೇತಿನ ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸುತ್ತೇನೆ ತಂದೆ. ಆಮೆನ್, ಆಮೆನ್, ಆಮೆನ್.